Greet you all in the precious name of our Lord and Savior Jesus Christ. ಕರ್ತನಾದ ಯೇಸು ಕ್ರಿಸ್ತನ ಮೊದಲ ನಾಮದಲ್ಲಿ ನಿಮಗೆ ವಂದಿಸ್ತೇನೆ. First time we are having Friday service. ಇದು ಮೊದಲನೇ ಸಾರ್ತಿಯಾಗಿದೆ. ನಾವು ಶುಕ್ರವಾರದ ಸಾಯಂಕಾಲ ಪ್ರಾರ್ಥನೆ ಇಟ್ಕೊಂಡಿದ್ದೇವೆ. And I don't know. I have to take decision that day morning. I have done it. ಮತ್ತು ನನಗೆ ಗೊತ್ತಿರಲಿಲ್ಲ, ಒಂದು ಭಾನುವಾರದ ಮುಂಜಾನೆ ನಾನು ತೆಗೆದುಕೊಳ್ಳಬೇಕಾದರೆ ಅದೊಂದು ನಿರ್ಧಾರವಾಗಿತ್ತು. But some people requested me, why can't you keep it Saturday? ಮತ್ತು ಕೆಲವೊಬ್ಬರು ಅವರು ನನಗೆ ಕೇಳಿದ್ರು, ಯಾಕೆ ನೀವು ಶನಿವಾರ ಇಟ್ಕೊಳ್ಬಾರ್ದಾಗಿತ್ತು. Some people said we can't come in the evening. Why can't you have in the morning? ಮತ್ತು ಇನ್ನು ಕೆಲವರು ಹೇಳಿದ್ರು, ನಮಗೆ ಸಾಯಂಕಾಲ ಬರೋಕ್ಕಾಗಲ್ಲ, ಯಾಕೆ ಮುಂಜಾನೆ ಇಡಬಾರ್ದಾಗಿತ್ತು. I hope very soon the Sunday curfew will stop. ಮತ್ತು ನಾನು ನಂಬ್ತೇನೆ ಅತಿ ಬೇಗನೆ ಈ ಭಾನುವಾರದ ಕರ್ಫ್ಯೂ ಅದು ನಿಂತು ಹೋಗ್ತದೆ ಎಂಬುದಾಗಿ. So we will have our regular service without any disturbance. ಮತ್ತು ನಮಗೆ ಸತತವಾದ ನಮ್ಮ ಆರಾಧನೆ ಯಾವುದೇ ತೊಂದರೆಗಳಿಲ್ಲದೆ ನಾವು ಮಾಡಕ್ಕಾಗ್ತದೆ. Until then, any change I make, please cooperate with us. ಮತ್ತು ಅಲ್ಲಿ ತನಕ ಯಾವುದೇ ಬದಲಾವಣೆಗಳನ್ನು ನಾನು ಮಾಡುವುದಾದ್ರೆ ನೀವು ನನ್ನೊಟ್ಟಿಗೆ ಸಹಕಾರ ಮಾಡಿಕೊಳ್ಳಿ. And every change I make, keeping you in mind and taking response from you. ಮತ್ತು ಪ್ರತಿಯೊಂದು ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ನಾನು ನಿಮ್ಮನ್ನು ನನ್ನ ತಲೆಯಲ್ಲಿ ಇಟ್ಟುಕೊಂಡು ನಾನು ತೆಗೆದುಕೊಳ್ತೇನೆ ಮತ್ತು ನೀವು ಅದಕ್ಕಾಗಿ ಪ್ರತಿಕ್ರಿಯಿಸಬೇಕಾಗಿದೆ. Especially next Sunday is a Holy Communion. We are supposed to take part in the Lord's table. ಮತ್ತು ಈಗ ಬರುವಂತ ಭಾನುವಾರ, ಮುಂದಿನ ಭಾನುವಾರ ಅದು ಎರಡನೇ ಭಾನುವಾರವಾಗಿರ್ತದೆ ಮತ್ತು ನಾವು ಅದು ಕರ್ತನ ಮೇಜಿನ ಒಂದು ಭಾನುವಾರವಾಗಿದೆ. So I don't want anyone to miss. ಮತ್ತು ಯಾರು ಅದನ್ನು ನೀವು ತಪ್ಪಿಸಬಾರದೆಂಬುದಾಗಿ ನಾನು ಬಯಸ್ತೇನೆ. Keeping all in mind, ಈ ಎಲ್ಲ ಸಂಗತಿಗಳನ್ನು ತಲೆಯಲ್ಲಿ ಇಟ್ಕೊಂಡು I announce today, I'll keep announcing. ನಾನು ಇವತ್ತು ಪ್ರಕಟಿಸಿದ್ದೇನೆ. I'll keep telling it now. ನಾನು ಅದನ್ನು ಹೇಳ್ತಾನೆ ಇರ್ತೇನೆ. Our next Sunday service will not be on Sunday. We will have it on Saturday. We will have 2 services. ಮತ್ತು ನಮ್ಮ ಮುಂದಿನ ಭಾನುವಾರ ಅದು ಭಾನುವಾರದಲ್ಲಿ ಇರುವುದಿಲ್ಲ. ಆ ಒಂದು ಆರಾಧನೆಯನ್ನು ನಾವು ಶನಿವಾರ ಇಟ್ಕೊಳ್ತೇವೆ ಮತ್ತು 2 ಆರಾಧನೆಗಳಿರ್ತವೆ. Morning 10 o'clock we will have one service for Hindi, and those who can't come in the evening, it will be English to Hindi in the morning. ಮತ್ತು ಮುಂಜಾನೆ 10 ಗಂಟೆಗೆ ಇಂಗ್ಲಿಷ್ ಇಂದ ಹಿಂದಿಯ ಒಂದು ಆರಾಧನೆ ಇರ್ತದೆ ಮತ್ತು ಯಾರಿಗೆ ಸಾಯಂಕಾಲ ಬರಕ್ಕಾಗಲ್ವೋ ಅಂತ ಜನರು ಮತ್ತು ಹಿಂದಿಯ ಜನರು ಸಹ ಬರಬಹುದು. Evening 5:30 we will have a service, Kannada worship will have. ಮತ್ತು ಸಾಯಂಕಾಲದ 5:30 ಆರಾಧನೆ ಕನ್ನಡ ಆರಾಧನೆ ಇರ್ತದೆ. Is it okay? ಇದು ನಿಮಗೆ ಓಕೆನಾ? Some are thinking, what about fasting prayer? ಕೆಲವೊಬ್ರು ಯೋಚನೆ ಮಾಡ್ತಾ ಇದ್ರೆ ಉಪವಾಸ ಪ್ರಾರ್ಥನೆ ಬಗ್ಗೆ ಏನು? I will not cancel, don't worry. ನಾನು ಅದನ್ನು ಕ್ಯಾನ್ಸಲ್ ಮಾಡೋದ್ರ ಚಿಂತೆ ಮಾಡಬೇಡ್ರಿ. Instead of Saturday we will have it on Friday. ಅದು ಶನಿವಾರ ಬದಲಾಗಿ ನಾವು ಅದನ್ನು ಶುಕ್ರವಾರ ಇಟ್ಟುಕೊಳ್ಳೋಣ. Amen. Only Sunday they are closing, let them close. We will gather as much as possible. ಅವರು ಭಾನುವಾರ ಮಾತ್ರ ಅವರು ಮುಚ್ಚುತ್ತಾ ಇದ್ದಾರೆ, ಪರವಾಗಿಲ್ಲ. ಮತ್ತು ಎಷ್ಟು ಸಾಧ್ಯವಾಗಿದೆ ಅಷ್ಟು ದಿನಗಳು ನಾವು ಸೇರಿ ಬರೋಣ. So next Saturday we will have a service, morning one service, evening one service. ಮತ್ತು ಬರುವಂತ ಶನಿವಾರ ಅದು ಆ ಭಾನುವಾರದ ಆರಾಧನೆ ಶನಿವಾರವಾಗಿರ್ತದೆ. ಬೆಳಗ್ಗೆ ಒಂದು ಆರಾಧನೆ ಇರ್ತದೆ ಮತ್ತು ಸಾಯಂಕಾಲ ಒಂದು ಆರಾಧನೆ ಇರ್ತದೆ. Amen. Clear? ನಿಮಗೆ ಸ್ಪಷ್ಟ ಆಯ್ತಾ? And regarding Sunday school, please talk with your Sunday school teachers and they will help you. ಮತ್ತು ಸಂಡೇ ಸ್ಕೂಲ್ ಬಗ್ಗೆ ನಿಮ್ಮ ಸಂಡೇ ಸ್ಕೂಲ್ ಟೀಚರ್ಗಳೊಟ್ಟಿಗೆ ಮಾತಾಡ್ರಿ ಮತ್ತು ಅವರು ನಿಮಗೆ ಸಹಾಯ ಮಾಡ್ತಾರೆ. Announcement in Hindi. समझ गए ना सिस्टर? हिंदी में बोलना क्या? नहीं समझ गए. Everybody understands English, no? Okay. Now turn your Bible to Gospel according to Luke 22nd chapter. ಲೂಕ 22ನೇ ಅಧ್ಯಾಯ verse 19 and 20. 29, 19, 20. Please turn your Bible. Gospel according to Luke 22nd chapter verse 19 and 20. ಲೂಕ 22, 19, 20 ವಚನ. And he took bread and gave thanks and brake it and gave unto them, saying, This is my body, which is given for you. This do in remembrance of me. Likewise also the cup after supping, saying, This cup is the New Testament in my blood, which is shed for you.
ಆತನು ರೊಟ್ಟಿಯನ್ನು ತೆಗೆದುಕೊಂಡು ಸ್ತೋತ್ರ ಮಾಡಿ ಅದನ್ನು ಮುರಿದು ಅವರಿಗೆ ಕೊಟ್ಟು, ಇದು ನಿಮಗೋಸ್ಕರ ಕೊಡಲ್ಪಟ್ಟ ನನ್ನ ದೇಹ, ನನ್ನ ನೆನಪಿಗಾಗಿ ಇದನ್ನು ಹೀಗೆ ಮಾಡಿರಿ ಎಂದು ಅಂದನು. ಅದೇ ಪ್ರಕಾರ ಊಟವಾದ ಮೇಲೆ ಪಾತ್ರೆಯನ್ನು ತೆಗೆದುಕೊಂಡು, ಈ ಪಾತ್ರೆಯು ನಿಮಗೋಸ್ಕರ ಸುರಿಸಲ್ಪಡುವ ನನ್ನ ರಕ್ತದಿಂದಾದ ಒಡಂಬಡಿಕೆಯಾಗಿದೆ ಎಂದನು. This is about Holy Communion. How it started is written here. ಇದು ಪರಿಶುದ್ಧವಾದ ಒಂದು ಕರ್ತನ ಮೇಜಿನ ಬಗ್ಗೆ ಮಾತಾಡ್ತದೆ. ಇದು ಹೇಗೆ ಪ್ರಾರಂಭವಾಗಿದೆ ಎಂಬುದಾಗಿ ಇಲ್ಲಿ ತಿಳಿಸಿಕೊಡ್ತದೆ. Started by Lord Jesus himself. ಇದು ಕರ್ತನಾದ ಯೇಸು ಕ್ರಿಸ್ತನಿಂದಲೇ ಪ್ರಾರಂಭವಾಗಿದ್ದು. Hallelujah. Hallelujah. In Christian life, we have two rituals, only two rituals. ಕ್ರೈಸ್ತ ಜೀವಿತದಲ್ಲಿ ಎರಡು ನಾವು ಮಾಡುವಂತ ಸಂಪ್ರದಾಯದಂತೆ ಮಾಡುವಂತ ಒಂದು ವಿಷಯ ಇದೆ. Number one is water baptism. ಒಂದನೇದು ನಾವು ಹಿರಿಯರಿಂದ ಬಂದಂತ ಒಂದು ಪದ್ಧತಿ ಏನಂದ್ರೆ ಅದು ನೀರಿನ ದೀಕ್ಷಾ ಸ್ನಾನ. We have to do after salvation. That is only once in life. ಅದು ರಕ್ಷಣೆಯಾದ ಮೇಲೆ ಜೀವಿತದಲ್ಲಿ ಒಂದು ಸಾರಿ ದೀಕ್ಷಾ ಸ್ನಾನ ತೆಗೆದುಕೊಳ್ಳಲೇಬೇಕು. And second is Lord's table. ಎರಡನೇ ಒಂದು ಪದ್ಧತಿ ಏನಂದ್ರೆ ಅದು ಕರ್ತನ ಮೇಜಾಗಿದೆ. It is good ritual. It is scriptural. It is biblical. We have to take part. ಇದು ಒಳ್ಳೆಯ ಪದ್ಧತಿಯಾಗಿದೆ. ಇದು ವಾಕ್ಯ ಆಧಾರಿತವಾದ ಪದ್ಧತಿಯಾಗಿದೆ ಮತ್ತು ನಾವು ಇದರಲ್ಲಿ ಭಾಗವಹಿಸಬೇಕು. This is not some prasadam. We just come, take and go. Not like that. ಇದು ಯಾವುದೋ ಪ್ರಸಾದ ಇದ್ದಂತೆ ಎಲ್ಲ ನಾವು ಬರಬೇಕು, ಅದನ್ನು ತೆಗೆದುಕೊಂಡೇ ಹೋಗ್ಬೇಕೆಂಬುದಾಗಿ. This we take part because we all belong to a covenant, a new covenant. ಇದನ್ನು ನಾವು ತೆಗೆದುಕೊಳ್ಳುವಂತ ಕಾರಣವೇನೆಂದರೆ ನಾವು ಎಲ್ಲರೂ ಹೊಸ ಒಡಂಬಡಿಕೆಯ ನಾವು ಭಾಗಿದಾರರು ಎಂಬುದಾಗಿ ಅದು ತಿಳಿಸುವುದಕ್ಕಾಗಿ ತೆಗೆದುಕೊಳ್ಳುವಂತದ್ದಾಗಿದೆ. If you want to know more about new covenant, you can go to YouTube, check it. I have explained many. In fact, I have explained more than 2 years I taught in the church. But some messages are there, you can check it. ಮತ್ತು ಹೊಸ ಒಡಂಬಡಿಕೆ ವಿಷಯವಾಗಿ ನಿಮಗೆ ಹೆಚ್ಚಾಗಿ ಕಲಿಯಬೇಕಾದರೆ ನೀವು ಯೂಟ್ಯೂಬ್ ನಲ್ಲಿ ಹೋಗಿ ನೀವು ಕಲಿಯಬಹುದು. 7 ವರ್ಷಗಳ ಕಾಲ ಸತತವಾಗಿ ಅದನ್ನು ಕಲಿಸಿದ್ದೇನೆ. ಕೆಲವೊಂದು ಸಂದೇಶಗಳನ್ನು ಮಾತ್ರ ಯೂಟ್ಯೂಬ್ ಅಲ್ಲಿ ಹಾಕಿದ್ದೇನೆ. The covenant is God's idea. ಈ ಒಡಂಬಡಿಕೆಯು ಅದು ದೇವರ ಯೋಜನೆಯಾಗಿತ್ತು. Started from the beginning. ಅದು ಆದಿಯಿಂದ ಪ್ರಾರಂಭವಾದದ್ದು. Started from Adam. ಅದು ಆದಾಮನಿಂದ ಪ್ರಾರಂಭವಾದದ್ದು. Adam made a covenant. ಆದಾಮನೊಟ್ಟಿಗೆ ಒಡಂಬಡಿಕೆಯಾಯಿತು. ಅಬ್ರಾಮನೊಟ್ಟಿಗೆ ಒಡಂಬಡಿಕೆಯಾಯಿತು. Moses made a covenant. ಮೋಶೆ ಒಡಂಬಡಿಕೆ ಮಾಡಿಕೊಂಡನು. David made a covenant. ದಾವೀದನು ಒಡಂಬಡಿಕೆ ಮಾಡಿಕೊಂಡನು. This is not something new. ಅದು ಯಾವುದೋ ಹೊಸದಲ್ಲ. When they make a covenant, two parties they come together. ಒಡಂಬಡಿಕೆ ಮಾಡಿಕೊಳ್ಳುವಾಗ ಎರಡು ಭಾಗಿದಾರರು ಸೇರಿ ಬರ್ತಾರೆ. They will send one representative. ಅವರು ಒಬ್ಬೊಬ್ಬರನ್ನು ಪ್ರತಿನಿಧಿಯಾಗಿ ಮುಂದೆ ಕಳಿಸ್ತಾರೆ. In this covenant, ಆದ್ರೆ ಈ ಒಡಂಬಡಿಕೆಯಲ್ಲಿ no man is involved. ಈ ಯಾವುದೇ ಮನುಷ್ಯನ ಇದರಲ್ಲಿ ಭಾಗಿದಾರನಲ್ಲ. Nobody is worthy to make a covenant with God. ಯಾಕಂದ್ರೆ ದೇವರೊಟ್ಟಿಗೆ ಒಡಂಬಡಿಕೆ ಮಾಡಿಕೊಳ್ಳುವುದಕ್ಕಾಗಿ ಯಾವುದೇ ಮನುಷ್ಯನು ಯೋಗ್ಯನಲ್ಲ. God sent His own Son Jesus. ದೇವರು ತನ್ನ ಸ್ವಂತ ಮಗನಾದ ಯೇಸುವನ್ನು ಕಳಿಸ್ತಾನೆ. He came as a man. ಆತನು ಮನುಷ್ಯನಾಗಿ ಬರ್ತಾನೆ. He lived as a man. ಆತನು ಮನುಷ್ಯನಾಗಿ ಜೀವಿಸ್ತಾನೆ. He made a covenant as our representative. ಆತನು ನಮ್ಮ ಪ್ರತಿನಿಧಿಯಾಗಿ ದೇವರೊಂದಿಗೆ ಒಡಂಬಡಿಕೆಯನ್ನು ಮಾಡ್ತಾನೆ. And one of the future, or very exciting future of the covenant is always when they make a covenant, they will eat together. ಮತ್ತು ಈ ಒಂದು ಒಡಂಬಡಿಕೆಯ ಒಂದು 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 ಶೈಲಿ ಏನೆಂದರೆ ಮತ್ತು ಯಾವಾಗಲೂ ಒಡಂಬಡಿಕೆ ಮಾಡಿಕೊಳ್ಳುವಾಗ ಅವರು ಒಟ್ಟಾಗಿ ತಿಂತಾರೆ. How to know covenant is made? They will eat nicely. They'll sit. They'll celebrate. They'll eat nicely. ಮತ್ತು ಒಡಂಬಡಿಕೆ ಮಾಡಿಕೊಂಡಿದ್ದೇವೆ ಎಂಬುದಾಗಿ ಅದರ ಅರ್ಥ ಏನಾಗಿದೆ? ಅವರು ಆಚರಣೆ ಮಾಡ್ತಾರೆ ಮತ್ತು ಒಟ್ಟಾಗಿ ಸೇರಿ ಎಲ್ಲರೂ ಚೆನ್ನಾಗಿ ತಿಂತಾರೆ. If they don't eat, it is incomplete covenant. Well, it is not completed. They have to eat. ಒಂದು ವೇಳೆ ಅವರು ತಿನ್ನದೇ ಇದ್ದರೆ ಅದು ಪರಿಪೂರ್ಣವಾದ ಒಡಂಬಡಿಕೆಯಾಗಿರುವುದಿಲ್ಲ. ಅದಕ್ಕಾಗಿ ಅವರು ತಿನ್ನಲೇಬೇಕು. I have a lot of references in the Bible to prove this. ಇದನ್ನು ಸಾಬೀತು ಮಾಡುವುದಕ್ಕಾಗಿ ಬೈಬಲ್ ನಲ್ಲಿ ಅನೇಕ ವಾಕ್ಯಗಳು ಇದೆ. What do you think? ನನ್ನೊಟ್ಟಿಗಿದ್ದೀರಾ? I didn't know all these customs. No? When they go to see a girl, whether you should eat, we should not eat, all those things I don't know. ನನಗೆ ಪ್ರಾರಂಭದಲ್ಲಿ ನನಗೆ ಇದು ಗೊತ್ತಿರಲಿಲ್ಲ. ಹುಡುಗಿಯನ್ನು ನೋಡುವುದಕ್ಕೆ ಹೋದಾಗ ನಾವು ಅಲ್ಲಿ ತಿನ್ಬೇಕು ತಿನ್ಬಾರ್ದು ಅಂತ ನನಗೆ ಗೊತ್ತೇ ಇರಲಿಲ್ಲ. When I start the ministry, for everything they will take me. ನಾನು ಸೇವೆ ಪ್ರಾರಂಭ ಮಾಡಿದಾಗ ಅವರು ಎಲ್ಲದಕ್ಕೂ ಕರ್ಕೊಂಡು ಹೋಗ್ತಾನೆ ಇದ್ರು. See a girl also they will take. ಹುಡುಗಿ ನೋಡಕ್ಕೆ ಕರ್ಕೊಂಡು ಹೋಗೋದು. If somebody is
admitted in maternity hospital, immediately they call me and my wife. ಮತ್ತು ಯಾರಾದ್ರೂ ಯಾವುದೇ ಗರ್ಭಿಣಿ ಅವರು ಅಡ್ಮಿಟ್ ಆಗಿದ್ರೆ ಮತ್ತು ನನಗೂ ನನ್ನ ಹೆಂಡತಿಗೂ ಕರೆ ಮಾಡ್ತಾರೆ. Everything they do, everything I won't stand. ಎಲ್ಲದಕ್ಕೂ ಕರೆ ಮಾಡ್ತಿದ್ರು, ಎಲ್ಲದಕ್ಕೂ ನಿಂತ್ಕೊಳ್ತಾ ಇದೆ. I used to think I am a pastor, I should be everywhere. ಮತ್ತು ನಾನು ಅನ್ಕೊಳ್ತಿದ್ದೆ ನನ್ನ ಪಾಸ್ಟರ್ ಆಗಿರುವ ಕಾರಣ ಎಲ್ಲ ಸ್ಥಳಗಳಿಗೆ ನಾನು ಇರಬೇಕು. Afterwards I realized it is not needed whether I go or not, they will marry. ಮತ್ತು ನಂತರ ನಾನು ಅರ್ಥ ಮಾಡಿಕೊಂಡೆ ಅದು ನನ್ನ ಅವಶ್ಯಕತೆ ಅಲ್ಲಿ ಇರುವುದಿಲ್ಲ. ನಾನು ಹೋಗ್ತೀನೋ ಇಲ್ವೋ ಗೊತ್ತಿಲ್ಲ, ಅಲ್ಲಿ ಮದುವೆ ಖಂಡಿತ ಆಗ್ತದೆ. They like they marry. ಅವ್ರಿಗೆ ಇಷ್ಟ ಆದ್ರೆ ಮದುವೆ ಆಗ್ತಾರೆ, Don't go also they will marry. ನಾನು ಹೋಗ್ತಿದ್ರು ಮದುವೆ ಆಗ್ತಾರೆ. So I am not needed. ಮತ್ತು ನನ್ನ ಅವಶ್ಯಕತೆ ಅಲ್ಲಿ ಇಲ್ಲ. One family said you come with us, so I went with them. ಒಂದು ಕುಟುಂಬ ನನಗೆ ಕರೆದ್ರು, ಅದಕ್ಕಾಗಿ ಅವ್ರ ಜೊತೆ ನಾನು ಹೋದೆ. And since I am a pastor, it's something near Udupi it is. Because one man of God is coming, nice food they cooked it. ಮತ್ತು ನಾನು ಪಾಸ್ಟರ್ ಆಗಿರುವ ಕಾರಣ ಮತ್ತು ಇದು ಒಂದು ಉಡುಪಿ ಎಂಬ ಸ್ಥಳದಲ್ಲಿ ಇತ್ತು ಮತ್ತು ಒಬ್ಬ ಸೇವಕನು ಬರ್ತಾನೆ ಎಂಬುದಾಗಿ ಅವ್ರು ಚೆನ್ನಾಗಿ ಅಡಿಗೆ ಮಾಡಿದ್ರು. Very nice food. So ಅದು ಒಂದು ಒಳ್ಳೆ ಅಡಿಗೆ ಮಾಡಿದ್ರು. What a smell it is. ಅದು ಎಂತ ಒಂದು ವಾಸನೆ ಬರ್ತಾ ಇತ್ತು. Oh my God, I am going to have a good dinner, I thought. ಮತ್ತು ನಾನು ಅನ್ಕೊಂಡೆ ಒಂದು ಒಳ್ಳೆ ರಾತ್ರಿ ಊಟ ಸಿಗ್ತದೆ ಎಂಬುದಾಗಿ. But these days who came into this, no, we didn't like the girl. ಮತ್ತು ಯಾರ ಜೊತೆ ನಾನು ಹೋಗಿದ್ದೀನೋ ಅವ್ರು ಹೇಳ್ತಾರೆ ಇಲ್ಲ ನಮಗೆ ಹುಡುಗಿ ಇಷ್ಟ ಆಗಿಲ್ಲ. I said, you don't like the girl, you will eat food. ನಾನು ಹೇಳಿದ್ರೆ ನಿಮ್ಗೆ ಹುಡುಗಿ ಇಷ್ಟ ಆಗಿದ್ರೆ ಪರವಾಗಿಲ್ಲ ಊಟ ಮಾಡೋಣ. No, we should not eat food. ಅವ್ರು ಹೇಳ್ತಾರೆ ಹುಡುಗಿ ಇಷ್ಟ ಇಲ್ದಿದ್ರೆ ನಾವು ಊಟ ಮಾಡಬಾರ್ದು. If we eat food, we have made a commitment. ಒಂದು ವೇಳೆ ಊಟ ಮಾಡಿದ್ರೆ ಅದು ಒಪ್ಪಿಕೊಂಡಂತೆ. With so much disappointment I came out. ಎಷ್ಟೋ ನಿರಾಶೆಯಿಂದ ನಾನು ವಾಪಸ್ ಬಂದೆ. Then I understood this all comes from there only. ನಂತರ ಅರ್ಥ ಮಾಡಿಕೊಂಡೆ ಇದು ಎಲ್ಲವೂ ಅಲ್ಲಿಂದ ಪ್ರಾರಂಭವಾಗಿದೆ. Agree we can eat. ಒಪ್ಪಿಕೊಂಡ್ರೆ ಮಾತ್ರ ಊಟ ಮಾಡುವಂತದ್ದು. The same way, if you agree what Christ has done on the cross, then you can take part in the communion. ನಂತರ ಅದರಂತೆ ಕ್ರಿಸ್ತನು ಯಾವ ಸಂಗತಿಗಳನ್ನು ಕ್ರೂಜೆ ಮೇಲೆ ಮಾಡಿದಾನೋ ಆ ಸಂಗತಿಗಳನ್ನು ಒಪ್ಪಿಕೊಳ್ಳುವಾಗ ನಾವು ಅದರಲ್ಲಿ ಭಾಗಿಯಾಗುವಂತದ್ದಾಗಿದೆ. ನೋಡಿ, ಒಂದು ವೇಳೆ ಒಪ್ಪಿಕೊಳ್ಳದಿದ್ರೆ ಪರವಾಗಿಲ್ಲ ಭಾಗಿಯಾಗುವುದು. ನಾನು ಸ್ಪಷ್ಟವಾಯ್ತಾ ನಿಮಗೆ? I always tell God, when you want to eat, make us to eat and drink. ಮತ್ತು ನಾನು ಯಾವಾಗಲೂ ದೇವರಿಗೆ ಕೇಳ್ತಿದ್ದೆ, ದೇವರೇ ಯಾಕೆ ನಾನು ತಿನ್ಬೇಕು, ಯಾಕೆ ಕುಡಿಬೇಕೆಂಬುದಾಗಿ ಮಾಡಿದೆ. If you want to remember, we will remember by fasting. ಒಂದು ವೇಳೆ ನಾವು ಅದನ್ನು ನೆನಪು ಮಾಡಿಕೊಳ್ಳಬೇಕಾದ್ರೆ ನಾವು ಉಪವಾಸದ ನೆನಪು ಮಾಡಿಕೊಳ್ತಾ ಇದ್ವಿ. ಮಾಡಬಹುದಲ್ಲ? ಹೌದಾ ಇಲ್ವಾ? If you want to remember, we can remember by prayer. ಒಂದು ವೇಳೆ ನಾವು ಕ್ರೂಜಿಗೆ ನೆನಪು ಮಾಡಿಕೊಳ್ಳಬೇಕಾದ್ರೆ ನಾವು ಪ್ರಾರ್ಥನೆಯಿಂದ ನೆನಪು ಮಾಡಿಕೊಳ್ಳಬಹುದು. Celebrate and eat. ಆದ್ರೆ ಇಲ್ಲ ಅಲ್ಲಿ ಹೇಳ್ತಿದೆ ಆಚರಣೆ ಮಾಡಿ ಊಟ ಮಾಡಬೇಕು. Celebrate and eat. ಪಕ್ಕದಲ್ಲಿ ಆಚರಿಸಿ ಊಟ ಮಾಡುವುದು. Celebrate, eat and drink. ಆಚರಿಸಿ ತಿಂದಿರಿ ಕುಡಿಯಿರಿ. One more time. ಆಚರಿಸಿ ತಿಂದು ಕುಡಿಯಿರಿ. Our God is different, ನಮ್ಮ ದೇವರು ವ್ಯತ್ಯಾಸವಾಗಿದ್ದಾನೆ. He likes always eating and drinking. ಆತನು ತಿನ್ನುವುದರಲ್ಲಿ ಕುಡಿಯುವುದರಲ್ಲಿ ಇಷ್ಟಪಡ್ತಾನೆ. You see Bible, how many times you have seen in Bible Jesus fasted and prayed? ನೀವು ಬೈಬಲಲ್ಲಿ ಎಷ್ಟು ಸಾರಿ ನೀವು ನೋಡಬಹುದು ಯೇಸು ಉಪವಾಸ ಪ್ರಾರ್ಥನೆ ಮಾಡಿದ. 40 days. ಒಂದು ಸಾರಿ 40 ದಿನ. One more time, my revelation I told, maybe one more time I said. ಮತ್ತು ಒಂದು ಸಾರಿ ನನ್ನ ಪ್ರಕಟಣೆಯಿಂದ ನಾನು ಹೇಳಿದೆ, ಇನ್ನೊಂದು ಸಾರಿ ಉಪವಾಸ ಮಾಡಿದೆ ಎಂಬುದಾಗಿ. I found only 2 times he fasted. ನಾನು ಕಂಡುಹಿಡಿದದ್ದು ಅದನ್ನು 2 ಸಾರಿ ಮಾತ್ರ ಎಂಬುದಾಗಿ. How many times Jesus ate? ಎಷ್ಟು ಸಾರಿ ಯೇಸು ಊಟ ಮಾಡಿದ್ರ ಬಗ್ಗೆ ಬರ್ದಿದೆ. All those are not coming fasting, they are very happy now. ಈಗ ಯಾರೆಲ್ಲ ಉಪವಾಸ ಪ್ರಾರ್ಥನೆಗೆ ಬರ್ತಾ ಇಲ್ಲ ಅವರಿಗೆ ತುಂಬಾ ಸಂತೋಷ ಆಗ್ತಾ ಇದೆ. Jesus is like me. ಯೇಸು ನಂತರನೇ ಇದ್ದಾನೆ. Jesus is like me. ಯೇಸು ನಂತರನೇ ಇದ್ದಾನೆ. I am also not fasting. Jesus also didn't fast. ನಾನು ಉಪವಾಸ ಮಾಡಲ್ಲ, ಯೇಸು ಸ್ವಾಮಿ ಸಹ ಉಪವಾಸ And ಮಾಡಲ್ಲ. Jesus says, even my disciples will not fast. I am there. ಮತ್ತು ಯೇಸು ಸಹ ಅವರಿಗೆ ಹೇಳಿದ್ದಾನೆ, ನನ್ನ ಶಿಷ್ಯರು ಉಪವಾಸ ಮಾಡುವುದಿಲ್ಲ, ನಾನೇನೋ ತನಕ. Always busy, eating here, eating there, here party, there. Different preacher is. ಆತನು ವ್ಯತ್ಯಾಸವಾದ ಪ್ರಚಾರಕನಾಗಿದ್ದ. ಅಲ್ಲಿ ಊಟಕ್ಕೆ ಹೋಗುವುದು, ಇಲ್ಲಿ ಔತಣಕ್ಕೆ ಹೋಗುವುದು, ಇಲ್ಲಿ ಕುಡಿಯುವುದು, ಇಲ್ಲಿ ತಿನ್ನುವುದು. Always celebration. ಯಾವಾಗಲೂ ಆಚರಣೆ ಮಾಡ್ತಾ ಇದ್ದ. Always celebration. ಪಕ್ಕದವರು ಯಾವಾಗಲೂ ಆಚರಣೆ. Party is not a bad word. ಈ ಪಾರ್ಟಿ ಅನ್ನುವುದು ಅದು ತಪ್ಪಾದ ಪದ ಅಲ್ಲ. Party means drunkards only use the word. ಈ ಪಾರ್ಟಿ ಅಂದ್ರೆ ಬರೀ ಹುಡುಗರು ಮಾತ್ರ ಉಪಯೋಗಿಸ್ತಾ ಇದ್ದಾರೆ. Party is there in the Bible. ಆದ್ರೆ ಪಾರ್ಟಿ ಮಾಡುವುದು ಬೈಬಲ್ ಅಲ್ಲಿ ಇದೆ. We have
party in the house of God. ನಾವು ದೇವರ ಮನೆಯಲ್ಲಿ ಪಾರ್ಟಿ ಮಾಡಬಹುದು. We celebrate his victory. ಆತನ ಜಯವನ್ನು ನಾವು ಆಚರಿಸುವಂತದ್ದಾಗಿದೆ. Hallelujah. Hallelujah. But if you read the Bible, ನಾವು ಬೈಬಲ್ ಓದುವುದಾದ್ರೆ, if people, those who are enemies, by making a covenant, they become a covenant partner. ಮತ್ತು ಯಾರು ವೈರಿಗಳಾಗಿರ್ತಾರೋ ಅವರು ಒಡಂಬಡಿಕೆ ಮಾಡಿಕೊಳ್ಳುವುದರ ಮೂಲಕ ಒಡಂಬಡಿಕೆಯ ಭಾಗಿದಾರರಾಗ್ತಾರೆ. They want to kill each other. They want to kill each other. ಅವರು ಒಬ್ಬರನ್ನೊಬ್ಬರು ಸಾಯಿಸುವುದಕ್ಕೆ ಬಯಸ್ತಾರೆ. They want to compete in business. ಮತ್ತು ಅವರು ವ್ಯಾಪಾರದಲ್ಲಿ ಅವರು ಕಚ್ಚಾಡ್ತಾರೆ. But after making covenant, they are like a friends. They will not harm each other. ಆದ್ರೆ ಒಡಂಬಡಿಕೆ ಮಾಡಿಕೊಂಡ ಮೇಲೆ ಅವರು ಸ್ನೇಹಿತರಾಗ್ತಾರೆ. ಅವರು ಒಬ್ಬರಿಗೊಬ್ಬರು ಹಾನಿಯನ್ನು ಉಂಟು ಮಾಡುವುದಿಲ್ಲ. Hallelujah. Hallelujah. The Bible says Isaac made a covenant with Abimelech. ಮತ್ತು ಬೈಬಲ್ ಹೇಳ್ತದೆ ಈಸಾಕನು ಅಬಿಮೆಲೆಕನೊಟ್ಟಿಗೆ ಆತನು ಒಡಂಬಡಿಕೆ ಮಾಡಿಕೊಳ್ತಾನೆ. And he had a covenant meal. ಮತ್ತು ಆತನು ಒಡಂಬಡಿಕೆ ಮಾಡಿಕೊಂಡು ಊಟ ಮಾಡ್ತಾನೆ. Turn your Bible to book of Genesis 26 chapter. ಆದಿಕಾಂಡ 26ನೇ ಅಧ್ಯಾಯ. Genesis 26. ಆದಿಕಾಂಡ 26. For your notes, you write down verse 26 to 31. ನೀವು ನೋಟ್ಸ್ ಬರೆಯುವುದಾದ್ರೆ 26ನೇ ವಚನದಿಂದ 31ನೇ ವಚನ ಬರೆಯಿರಿ. Verse 30 and 31 I'll read for you. And he made them a feast. They did eat and drink. They rose up betimes in the morning, swore one to another, and Isaac sent them away. They departed from him in peace. 30 ಮತ್ತು 31ನೇ ವಚನ. ಆಗ ಅವನು ಅವರಿಗೆ ಔತಣವನ್ನು ಮಾಡಿಸಿದನು. ಅವರು ತಿಂದು ಕುಡಿದರು. ಬೆಳಿಗ್ಗೆ ಎದ್ದು ಒಬ್ಬರಿಗೊಬ್ಬರು ಪ್ರಮಾಣ ಮಾಡಿಕೊಂಡರು. ಆಗ ಈಸಾಕನು ಅವರನ್ನು ಕಳುಹಿಸಿಕೊಟ್ಟನು. ಅವರು ಸಮಾಧಾನದೊಡನೆ ಅವನ ಬಳಿಯಿಂದ ಹೊರಟು ಹೋದರು. Hallelujah. Hallelujah. This is a story of Isaac. ಇದು ಈಸಾಕನ ಕಥೆಯಾಗಿದೆ. Famine in the land, everybody is going. ಮತ್ತು ಆ ಒಂದು ಭೂಮಿ ಆ ಒಂದು ಸ್ಥಳದಲ್ಲಿ ಬರಗಾಲ ಆಗಿರುವ ಕಾರಣ ಎಲ್ಲರೂ ಊರು ಬಿಟ್ಟು ಹೋಗ್ತಾ ಇದ್ರು. ಎಲ್ಲರೂ ಊರು ಬಿಟ್ಟು ಐಗುಪ್ತ ದೇಶಕ್ಕೆ ಹೋಗ್ತಾ ಇದ್ರು. There was a place called Gerar. ಮತ್ತು ಗೆರಾರ್ ಎಂಬ ಸ್ಥಳದಲ್ಲಿ ಆತನು ಇರ್ತಾನೆ. ದೇವರು ಹೇಳ್ತಾನೆ, ಇಲ್ಲೇ ಇರು. No rain, no water, no bed. Everything dried up. ಮತ್ತು ಮಳೆ ಇಲ್ಲ, ಯಾವುದೇ ನೀರಿಲ್ಲ, ಮತ್ತು ರೊಟ್ಟಿ ಇಲ್ಲ, ಎಲ್ಲ ಒಣಗಿ ಹೋಗಿದೆ. There Bible says Isaac sowed in the land and reaped 100 times. ಮತ್ತು ಅಲ್ಲಿ ಬೈಬಲ್ ಹೇಳ್ತದೆ ಆ ಭೂಮಿಯಲ್ಲಿ ಈಸಾಕನು ಬಿತ್ತಿದನು ಮತ್ತು 100ರಷ್ಟು ಫಲವನ್ನು ಕೊಯ್ತಾನೆ. Hallelujah. Hallelujah. I have this testimony many times. ನಾನು ಈ ಸಾಕ್ಷಿಯನ್ನು ಅನೇಕ ಸಾರಿ ಹೇಳಿದ್ದೇನೆ. Place will not prosper you, God will prosper you. ಸ್ಥಳವು ನಿಮ್ಮನ್ನು ಆಶೀರ್ವಾದ ಮಾಡುವುದಿಲ್ಲ, ದೇವರು ನಿಮ್ಮನ್ನು ಆಶೀರ್ವಾದ ಮಾಡ್ತಾನೆ. Stay wherever God wants you to stay. Blessings of God will come in your life. ದೇವರು ತಿಳಿಸುವಂತ ಸ್ಥಳದಲ್ಲಿ ನೀವು ಇರಿ ಮತ್ತು ಆ ಸ್ಥಳದಲ್ಲಿ ದೇವರು ನಿಮ್ಮನ್ನ ದೇವರ ಆಶೀರ್ವಾದಗಳು ನಿಮ್ಮಿಂದ ಬರ್ತವೆ. Then in verse 30 it says Isaac became rich, very rich, and so prosperous, everybody become jealous of him. ಮತ್ತು 13ನೇ ವಚನ ಹೇಳ್ತದೆ, ಈಸಾಕನು ಅಭಿವೃದ್ಧಿ ಹೊಂದುತ್ತಾನೆ ಇದ್ದನು. ಆತನು ಎಷ್ಟು ಅಭಿವೃದ್ಧಿ ಹೊಂದಿದನು ಅಂದರೆ ಇತರರು ಆತನಿಗೆ ನೋಡಿ ಹೊಟ್ಟೆ ಕಿಚ್ಚು ಪಡ್ತಾ ಇದ್ರು. Like Rebecca, Isaac's wife. ಮತ್ತು ಅಬಿಮೆಲೆಕನು ಆತನು ಈಸಾಕನ ಹೆಂಡತಿಯಾದ ರೆಬೆಕ್ಕಳಿಗೆ ಇಷ್ಟಪಡ್ತಾನೆ. This fellow told her, she is my sister. ಮತ್ತು ಈತನ ಏನ್ ಮಾಡ್ತಾನೆ ಅಂದ್ರೆ ತನ್ನ ಹೆಂಡತಿಗೆ ತಂಗಿ ಎಂಬುದಾಗಿ ಪರಿಚಯ ಮಾಡ್ತಾನೆ. He told lies. ಆತನು ಸುಳ್ಳು ಹೇಳ್ತಾನೆ. Why he told lies? ಯಾಕೆ ಸುಳ್ಳು ಹೇಳ್ತಾನೆ? He heard his father told lies. ಆತನು ತನ್ನ ತಂದೆ ಸುಳ್ಳು ಆಡಿದ್ರೆ ಅದನ್ನು ಕೇಳಿರ್ತಾನೆ. ನಮ್ಮ ಅಪ್ಪ ಅಮ್ಮ ಡ್ರಾಮಾ ಮಾಡಿದಾರೆ, ನಾವು ಡ್ರಾಮಾ ಮಾಡೋದು. ನಮ್ಮ ಅಪ್ಪ ಅಮ್ಮ ಹೇಗೆ ನಾಟಕ ಮಾಡಿದ್ದಾರೆ, ನಾವು ಸಹ ನಾಟಕ ಮಾಡೋಣ. ಅಪ್ಪ ಅಮ್ಮ ಮಾಡಿದ್ದು ಮಕ್ಕಳು ಮಾಡ್ತಾರೆ. But thank God, God intervened. It stopped. Abimelech is repented. ಮತ್ತು ದೇವರಿಗೆ ಸ್ತೋತ್ರ, ದೇವರು ಅದರಲ್ಲಿ ಮಧ್ಯವಸ್ಥಿಕೆ ವಹಿಸಿ ಅದನ್ನು ನಿಲ್ಲಿಸ್ತಾನೆ ಮತ್ತು ಅಬಿಮೆಲೆಕನು ಅದಕ್ಕೆ ಪಶ್ಚಾತ್ತಾಪ ಪಡ್ತಾನೆ. He is a king of Philistines. ಆತನು ಫಿಲಿಸ್ಟಿಯರ ರಾಜನಾಗಿದ್ದ. Now he is disappointed. He didn't get the lady whom he wants. ಮತ್ತು ಈಗ ಆತನಿಗೆ ನಿರಾಶೆಯಾಗ್ತದೆ. ಆತನಿಗೆ ಇಷ್ಟಪಟ್ಟಿರುವಂತ ಸ್ತ್ರೀಗೆ ಆತನಿಗೆ ಸಿಗಲಿಲ್ಲ. And not only that, ಅದು ಮಾತ್ರವಲ್ಲದೆ wherever Isaac is digging, well, water is coming.
ಈಸಾಕನು ಎಲ್ಲೆಲ್ಲಿ ಬಾವಿ ತೋಡ್ತಾ ಇದ್ದನೋ ಅಲ್ಲಿ ಎಲ್ಲ ನೀರು ಬರ್ತಾ ಇತ್ತು. He dig in one place, water came. ಆತನು ಒಂದು ಸ್ಥಳದಲ್ಲಿ ತೋಡಿದ ನೀರು ಬಂತು. Then Philistines came and said, no, we want it, go. ಮತ್ತು ಫಿಲಿಸ್ಟಿಯರು ಬಂದು ಹೇಳ್ತಾರೆ, ಇಲ್ಲ ಈ ಬಾವಿ ನಮಗೆ ಬೇಕು, ನೀವು ಬಿಟ್ಟು ಹೋಗ್ರಿ. He left the place. ಆತನು ಆ ಸ್ಥಳ ಬಿಟ್ಟು ಹೋಗ್ತಾನೆ. He went to one more place. ಆತನು ಇನ್ನೊಂದು ಸ್ಥಳಕ್ಕೆ ಹೋಗ್ತಾನೆ. And there water came. ಅಲ್ಲಿ ತೋಡಿದಾಗ ಮತ್ತೆ ಬಾವಿ ನೀರು ಬರ್ತದೆ. Again Philistines came. ಮತ್ತೆ ಫಿಲಿಸ್ಟಿಯರು ಬಂದು ಹೇಳ್ತಾರೆ, He left ಮತ್ತು ಅದನ್ನು ಬಿಟ್ಟು ಹೋಗ್ತಾನೆ. I am not having time to go through every well name, okay? ಪ್ರತಿಯೊಂದು ಬಾವಿಯ ಹೆಸರು ಹೇಳುವುದಕ್ಕೆ ನಾನು ಸಮಯ ಇಲ್ಲ, ಅದಕ್ಕೆ ನಾನು ಬೇಗ ಹೋಗ್ತಾ ಇದ್ದೇನೆ. One is about fighting, one is about quarrel, so many things are there. ಒಂದು ಜಗಳದ ಬಗ್ಗೆ ಇದೆ, ಇನ್ನೊಂದು ಒಂದು ವೈರತ್ವದ ಬಗ್ಗೆ ಇದೆ. Isaac said, no, I am not going to do all those things. ಮತ್ತು ಈಸಾಕ ಹೇಳ್ತಾನೆ, ಈ ಎಲ್ಲ ಸಂಗತಿಗಳು ನನಗೆ ಬೇಕಾಗಿಲ್ಲ. Why? ಯಾಕೆ? Without water, God can make 100 times richer. ನೀರಿಲ್ಲದೆ ದೇವರು ನನಗೆ 100ರಷ್ಟು ಹೆಚ್ಚಾಗಿ ಆಶೀರ್ವಾದ ಮಾಡ್ತಾನೆ. Hallelujah. Hallelujah. He did, ಇನ್ನೊಂದು ಬಾವಿಯನ್ನು ತೋಡ್ತಾನೆ, again water came. ಮತ್ತೆ ನೀರು ಬಂತು. He named the place Rehoboth. ಮತ್ತು ಆ ಒಂದು ಬಾವಿಗೆ, ಆ ಒಂದು ಸ್ಥಳಕ್ಕೆ ಆತನು ರೆಹೋಬೋತ್ ಎಂಬುದಾಗಿ ಇಡ್ತಾನೆ. Then this king thought, ನಂತರ ಈ ರಾಜನ ಯೋಚನೆ ಮಾಡ್ತಾನೆ, this man is not ordinary man. ಈ ವ್ಯಕ್ತಿ ಇದನ್ನು ಸಾಮಾನ್ಯವಾದವನಲ್ಲ. Without water, 100 times harvest is getting. ನೀರಿಲ್ಲದೆ 100ರಷ್ಟು ಬೆಳೆ ಬರ್ತಾ ಇದೆ ಅಂದ್ರೆ, Wherever he goes, he is getting very least. What is there? ಆತನು ಎಲ್ಲೆಲ್ಲಿ ಹೋಗಿ ಬಾವಿ ತೋಡ್ತಾ ಇದ್ರೆ ನೀರು ಬರ್ತಾ ಇದೆ. Isaac and Abimelech were like enemies. ಈಸಾಕನು ಅಬಿಮೆಲೆಕನು ಅವರು ವೈರಿಗಳಾಗಿದ್ರು. Abimelech says, come, let's make a covenant. ಈಗ ಅಬಿಮೆಲೆಕನು ಬಂದು ಈಸಾಕನಿಗೆ ಹೇಳ್ತಾರೆ, ನಾವು ಒಡಂಬಡಿಕೆಯನ್ನು ಮಾಡಿಕೊಳ್ಳೋಣ. Hallelujah. Hallelujah. Because he knows if he makes a covenant, Isaac will protect him. ಮತ್ತು ಆತನಿಗೆ ಗೊತ್ತು, ಒಡಂಬಡಿಕೆ ಮಾಡಿಕೊಳ್ಳುವುದಾದ್ರೆ ಈಸಾಕನು ಇದಕ್ಕೆ ಕಾಪಾಡ್ತಾನೆ ಎಂಬುದಾಗಿ. You have the covenant partner has two responsibilities. He has to protect and he has to provide for his partner. ಮತ್ತು ಈ ಒಂದು ಒಡಂಬಡಿಕೆ ಮಾಡಿಕೊಳ್ಳುವಾಗ ಯಾವ ವ್ಯಕ್ತಿ ಇನ್ನೊಬ್ಬರೊಟ್ಟಿಗೆ ಆತನ ಭಾಗಿದಾರನಾಗಿ ಒಡಂಬಡಿಕೆ ಮಾಡಿಕೊಳ್ತಾನೋ, ಎರಡು ಜವಾಬ್ದಾರಿಗಳು ಆತನು ತೆಗೆದುಕೊಳ್ತಾನೆ. ಒಂದನೇದೇನೆಂದರೆ ಆತನು ಅವರಿಗೆ ಸುರಕ್ಷತೆ ಕೊಡ್ತಾನೆ. ಎರಡನೇದು ಎಲ್ಲ ಸವಲತ್ತುಗಳನ್ನು ಆತನಿಗೆ ಒದಗಿಸಿಕೊಡ್ತಾನೆ. Say in English, protection, provision, protection, provision. ಸವಲತ್ತುಗಳು, ಸುರಕ್ಷತೆ, ಸವಲತ್ತುಗಳು. For example, ಉದಾಹರಣೆಗಾಗಿ we both make a covenant. ಈಗ ನಾವಿಬ್ಬರು ಒಡಂಬಡಿಕೆ ಮಾಡಿಕೊಳ್ತೇವೆ. I have to take care of his protection and provision. ಮತ್ತು ಅವರು ನನ್ನ ಸುರಕ್ಷತೆಯನ್ನು ಒದಗಿಸುವಿಕೆಯನ್ನು ನೋಡಿಕೊಳ್ಳಬೇಕು. And he has to take care of my protection and my provision. ಮತ್ತು ನಾನು ಅವರ ಸುರಕ್ಷತೆಯನ್ನು ಒದಗಿಸುವಿಕೆಯನ್ನು ನೋಡಿಕೊಳ್ಳಬೇಕು. People were enemies, now they become covenant partners. ಇಬ್ಬರು ವೈರಿಗಳಾಗಿದ್ದರು, ಈಗ ಒಡಂಬಡಿಕೆಯ ಭಾಗಿದಾರರಾಗಿದ್ದಾರೆ. And the sign of a covenant partner is they ate together. ಆ ಒಂದು ಒಡಂಬಡಿಕೆಯ ಚಿಹ್ನೆ ಏನಾಗಿತ್ತು ಅಂದ್ರೆ, ಅವರು ಒಟ್ಟಾಗಿ ಸೇರಿ ಊಟ ಮಾಡಿರುವಂತದ್ದು. They ate together. ಪಕ್ಕದವರಿಗಾದ್ರೆ ಅವರು ಒಟ್ಟಾಗಿ ಊಟ ಮಾಡಿದರು. ಅವ್ರು ಏನ್ ಮಾಡಿದಾರು? ಒಟ್ಟಾಗಿ ಊಟ ಮಾಡಿದರು. ಊಟ ಮಾಡಿದಾರಲ್ಲ, ಒಟ್ಟಾಗಿ ಕೂಡಿ ಊಟ ಮಾಡಿದ್ದಾರೆ. Now listen, the coming together and eating is important. ಒಟ್ಟಾಗಿ ಸೇರಿ ಬಂದು ಊಟ ಮಾಡುವುದು ಪ್ರಾಮುಖ್ಯ. Everybody eating in the house is not communion. ಮನೆಯಲ್ಲಿ ಎಲ್ಲರೂ ಊಟ ಮಾಡುವುದು ಕಮ್ಯುನಿಯನ್ ಅಲ್ಲ. We have to come together. ನಾವು ಒಟ್ಟಾಗಿ ಬರಬೇಕು. God's protection, God's provision will be on us. ದೇವರ ಸುರಕ್ಷತೆ, ದೇವರ ಒದಗಿಸುವಿಕೆ ನಮ್ಮ ಮೇಲೆ ಇರ್ತದೆ. One more story in the Bible. ಬೈಬಲ್ ಅಲ್ಲಿ ಇನ್ನೊಂದು ಕಥೆ ಇದೆ. Jacob and Laban. His father-in-law name is Laban. ಮತ್ತು ಯಾಕೋಬನು ಮತ್ತು ಅವನ ಮಾವನಾದ ಲಾಬನನ ಬಗ್ಗೆ ಇದೆ. Literally they are like enemies. ಅವರಿಬ್ಬರು ವೈರಿಗಳಂತೆ ಇರ್ತಾರೆ. This Laban cheated son-in-law 10 times reduced his salary. ಈ ಲಾಬನನು ತನ್ನ ಅಳಿಯನಿಗೆ ಆತನು 10 ಸಾರಿ ಮೋಸ ಮಾಡ್ತಾನೆ. ಅವನ ಸಂಬಳವನ್ನು 10 ಸಾರಿ ಆತನಿಗೆ ಬದಲಾಯಿಸ್ತಾನೆ. This man said, enough is enough, now I am going. ಮತ್ತು ಆತ ಹೇಳ್ತಾನೆ, ನಿನ್ನಿಂದ ಸಾಕಾಯ್ತು, ನಾನು ಹೋಗ್ತೇನೆ. Jacob said, enough is enough, I am going. ಯಾಕೋಬನು ಹೇಳ್ತಾನೆ, ಸಾಕಾಯ್ತು, ನಾನು ಹೋಗ್ತೇನೆ. Then Laban thought, ನಂತರ ಲಾಬಾನ್ ಯೋಚನೆ ಮಾಡ್ತಾನೆ, because this man came only, I prospered. ಈತನು ಬಂದಿರುವ ಕಾರಣ ನನ್ನ ಅಭಿವೃದ್ಧಿಯನ್ನು ಕಂಡೆ. If this fellow goes, my prosperity will go. ಈಗ ಈತನು ಹೋದ್ರೆ ನನ್ನ ಅಭಿವೃದ್ಧಿ ಹೋಗ್ತದೆ. Hallelujah. Hallelujah. Covenant is very important. ಈ ಒಡಂಬಡಿಕೆ ಬಹಳ ಪ್ರಾಮುಖ್ಯವಾಗಿದೆ. He made a covenant with Jacob. ನಂತರ ಆತನು ಯಾಕೋಬನೊಂದಿಗೆ
ಅವರೊಂದಿಗೆ ಒಂದು ಒಡಂಬಡಿಕೆಯನ್ನು ಮಾಡಿಕೊಳ್ತಾನೆ. Don't turn your Bible. ಬೈಬಲ್ ತಿರುಗಿಸ್ಬೇಡ್ರಿ. If you want, you can write down the quotation. Genesis 31:44. ಮತ್ತು ನೀವು ಬರೆದುಕೊಳ್ಬೇಕಾದ್ರೆ ನೀವು ಬರೆದುಕೊಳ್ಳ್ರಿ. ಆದಿಕಾಂಡ 31ನೇ ಅಧ್ಯಾಯ 44ನೇ ವಚನ. Laban and Jacob made a covenant. ಲಾಬಾನನು ಮತ್ತು ಯಾಕೋಬನು ಇಬ್ಬರು ಅವರು ಒಡಂಬಡಿಕೆಯನ್ನು ಮಾಡಿಕೊಳ್ತಾರೆ. Then in the chapter you can see they all ate together. ಮತ್ತು ಆ ಒಂದು ಅಧ್ಯಾಯದಲ್ಲಿ ನೀವು ನೋಡಬಹುದು ಅವರು ಒಟ್ಟಾಗಿ ಸೇರಿ ಬಂದು ತಿಂದು ಕುಡಿತಾರೆ. Verse 54 they had a meal. ಮತ್ತು 54ನೇ ವಚನ ಹೇಳ್ತದೆ ಅವರು ಒಟ್ಟಾಗಿ ಸೇರಿ ಬಂದು ತಿಂತಾರೆ. This is called covenant meal. ಇದು ಒಡಂಬಡಿಕೆಯ ಊಟ ಎಂಬುದಾಗಿ ಹೇಳ್ತಾರೆ. What is a covenant meal? ಒಡಂಬಡಿಕೆಯ ಊಟ. I was talking with Pastor Rambo. He said, if you want to really have a communion, have nice biryani first. Eat together, then you have a communion. ಮತ್ತು ರಾಮಪ್ಪ ಪಾಸ್ಟರ್ ಒಟ್ಟಿಗೆ ನಾನು ಮಾತಾಡ್ತಾ ಇರುವಾಗ ಅವರು ಹೇಳಿದ್ರು, ನೀವು ಕಮ್ಯುನಿಯನ್ ತೆಗೆದುಕೊಳ್ಬೇಕಾದ್ರೆ ಮೊದಲು ಚೆನ್ನಾಗಿ ಬಿರಿಯಾನಿ ತಿನ್ರಿ, ಬಿರಿಯಾನಿ ತಿಂದು ಕಮ್ಯುನಿಯನ್ ತಗೊಳ್ರಿ. Every church will eat together. They eat. First eating is very important. ಮತ್ತು ಆದಿ ಸಭೆಯು ಮೊದಲು ಅವರು ಒಟ್ಟಾಗಿ ಸೇರಿ ಬಂದು ತಿಂತಾ ಇದ್ರು. ತಿನ್ನುವಂಥದ್ದು ಬಹಳ ಪ್ರಾಮುಖ್ಯವಾಗಿತ್ತು. ಈ ಕಡೆ ನೋಡ್ರಿ. Don't worry about eating. Not next week we will not have. In future we will have. ಊಟದ ಬಗ್ಗೆ ಯೋಚನೆ ಮಾಡಬೇಡಿ. ಮುಂದಿನ ವಾರ ನಾವು ಇಡುವುದಿಲ್ಲ, ಭವಿಷ್ಯದಲ್ಲಿ ನೋಡೋಣ. Because if you keep eating program, everybody will be busy. ಮತ್ತು ಒಂದು ವೇಳೆ ಅಡಿಗೆ ಇಟ್ಟರೆ ಎಲ್ಲರೂ ಅದರಲ್ಲಿ ವ್ಯಸ್ತವಾಗಿಬಿಡ್ತಾರೆ. ನಾವು ವಾಕ್ಯಕ್ಕೆ ಹೋಗೋಣ. Enemies come together because of covenant. ಈ ಒಡಂಬಡಿಕೆಯ ಕಾರಣ ವೈರಿಗಳು ಒಟ್ಟಾಗಿ ಸೇರಿ ಬರ್ತಾರೆ. Bible says. ಬೈಬಲ್ ಹೇಳ್ತದೆ. In the book of Ephesians. ಮತ್ತು ಎಫೆಸ ಪತ್ರಿಕೆಯಲ್ಲಿ ಹೇಳ್ತದೆ. Once upon a time. ಒಂದು ಸಾರಿ all were enemies for God. ನಾವು ಎಲ್ಲರೂ ದೇವರಿಗೆ ವೈರಿಗಳಾಗಿದ್ದೀವಿ. Hallelujah. 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 Says at that time I was enemy to God. ಆ ಸಮಯದಲ್ಲಿ ನಾನು ದೇವರಿಗೆ ವೈರಿಯಾಗಿದ್ದೆ. Now the blood of Jesus brought us nearer to God. ಈಗ ಯೇಸು ಕ್ರಿಸ್ತನ ರಕ್ತವು ನಮಗೆ ದೇವರ ಸಮೀಪದಲ್ಲಿ ತಂದಿದೆ. Ephesians 2:30 says this. ಅದು ಎಫೆಸ 2:13 ಹೇಳ್ತದೆ. Now you have to do the action. Okay. Now the blood of Jesus has brought me nearer to God. ಈಗ ಯೇಸು ಕ್ರಿಸ್ತನ ರಕ್ತವು ದೇವರ ಸಮೀಪದಲ್ಲಿ ನನ್ನನ್ನು ತಂದಿದೆ. Hallelujah. Hallelujah. The blood plays very important role in the covenant. ಈ ಒಡಂಬಡಿಕೆಯಲ್ಲಿ ರಕ್ತವು ಬಹಳ ಪ್ರಾಮುಖ್ಯವಾದ ಪಾತ್ರವನ್ನು ವಹಿಸುತ್ತದೆ. That is why I said, 24 hours, 365 days, you are nearer to God because of the blood of Jesus Christ. ಅದಕ್ಕಾಗಿ ನಾನು ಮೊದಲೇ ಹೇಳಿದೆ, ಯೇಸು ಕ್ರಿಸ್ತನ ರಕ್ತದ ಮೂಲಕ 24 ತಾಸುಗಳು 365 ದಿನಗಳು ಸತತವಾಗಿ ನೀವು ದೇವರ ಸಮೀಪದಲ್ಲೇ ಇದ್ದೀರಿ. Amen. That's why we don't sing, Lord, you come to me, I will come to you, I will come nearer, you come nearer, draw me nearer. That type of songs are not sing. ಅದಕ್ಕಾಗಿ ದೇವರೇ ನಾನು ನಿನ್ನ ಬಳಿಗೆ ಬರ್ತೀನಿ, ನನ್ನ ಬಳಿಗೆ ಬಾ, ಏಳೇ ನನ್ನ ದೇವರೇ ನಿನ್ನ ಬಳಿಗೆ ಏಳೇ ಎಂಬುದಾಗಿ ಈ ತರವಾದ ಹಾಡುಗಳನ್ನು ಹಾಡುವುದಿಲ್ಲ. That is our old covenant. ಅದು ಎಲ್ಲವೂ ಆ ಸಮಯದಲ್ಲಿ. New covenant, we are always connected with God. ಹೊಸ ಒಡಂಬಡಿಕೆಯಲ್ಲಿ ನಾವು ಯಾವಾಗಲೂ ದೇವರೊಂದಿಗೆ ನಾವು ಸಂಪರ್ಕ ಹೊಂದಿದ್ದೇವೆ. Amen. Yes, no, yes, no. ಹೌದಾ ಇಲ್ವಾ? We don't sing to bring God's presence. ನಾವು ದೇವರ ಪ್ರಸನ್ನತೆ ತರುವುದಕ್ಕಾಗಿ ಹಾಡುವುದಿಲ್ಲ. When we come, God's presence is there. ನಾವು ಎಲ್ಲಿ ಇರ್ತೇವೋ ಅಲ್ಲಿ ದೇವರು ಇರ್ತಾನೆ. Amen. Okay, let me again come back to this covenant meal. ಮತ್ತೊಂದು ಸಾರಿ ಒಡಂಬಡಿಕೆ ಊಟಕ್ಕೆ ಬರೋಣ. On the Passover day, ಈ ಪಸ್ಕ ಹಬ್ಬದ ದಿನ there are so many plagues God sent in Egypt. So many plagues, 10 plagues God sent in Egypt. ಮತ್ತು ದೇವರು ಅನೇಕ ಉಪದ್ರವಗಳನ್ನು ಐಗುಪ್ತ ದೇಶದಲ್ಲಿ ಕಳುಹಿಸಿದ. And the last plague is the firstborn child will die. ಮತ್ತು ಕೊನೆಯ ಒಂದು ಉಪದ್ರವ ಯಾವುದಾಗಿತ್ತಂದ್ರೆ ಆ ಐಗುಪ್ತದ ಒಂದು ಚೊಚ್ಚಲ ಮಗನು ಸಾಯುವಂತದ್ದಾಗಿತ್ತು. How to protect ಮತ್ತು ಈಗ your child? ಈಗ ಇಸ್ರಾಯೇಲ್ನ ಮಕ್ಕಳನ್ನು ಕಾಪಾಡುವುದು ಹೇಗೆ? You have to cut the lamb. ಮತ್ತು ಕುರಿಯನ್ನು ಕೊಯ್ಯುವುದು, apply the blood on doorpost and lintel. ಮತ್ತು ಅದರ ರಕ್ತವನ್ನು ಅದು ಒಂದು ಬಾಗಿಲಿನ ಪಟ್ಟಿಗೆ ಹಚ್ಚುವುದು. When the angel of death comes, he sees the blood and he will pass over. ಮತ್ತು ಮರಣದ ದೂತನು ಬಂದು ಆತನು ನೋಡುವಾಗ ಆ ಬಾಗಿಲಿಗೆ ಒಂದು ರಕ್ತ ಹಚ್ಚಿದಾಗ ಅದರಿಂದ ಆತನು ದಾಟಿ ಹೋಗ್ತಾನೆ. God says only apply blood, no problem. ಮತ್ತು
ದೇವರು ಕೇವಲ ರಕ್ತ ಹಚ್ಚು ಎಂಬುದಾಗಿ ಹೇಳಿದ್ರೆ ಸಾಕಾಗಿತ್ತು. If you read, God says, eat. Eating is very important. ಆದ್ರೆ ಅಲ್ಲಿ ನೀವು ನೋಡುವುದಾದ್ರೆ ಅಲ್ಲಿ ದೇವರು ಹೇಳ್ತಾನೆ ನೀವು ಕುಟುಂಬವಾಗಿ ತಿನ್ಬೇಕೆಂಬುದಾಗಿ. Eating is very important. ಪಕ್ಕದವರಿಗೆ ತಿನ್ನುವುದು ಬಹಳ ಪ್ರಾಮುಖ್ಯ. This is not at all spiritual. ಇದೆಂತ ತಪ್ಪ, ಇದು ಆತ್ಮಿಕತೆ ಅನಿಸ್ತಾ ಇಲ್ಲ ಈ ವಾಕ್ಯ. I am telling from Bible, okay? ನಾನು ಬೈಬಲ್ ಇಂದಲೇ ಹೇಳ್ತಾ ಇದ್ದೇನೆ. Amen. Now comes a new covenant. ಈಗ ಹೊಸ ಒಡಂಬಡಿಕೆಗೆ ಬರೋಣ. Hallelujah. Hallelujah. Before death, Jesus gave 3 times it is recorded. Matthew, Mark and Luke. ಮತ್ತು ಯೇಸು ಮರಣಕ್ಕೆ ಹೋಗುವುದಕ್ಕಿಂತ ಮುಂಚೆ ಆತನ ಪಸ್ಕದ ಊಟ ಮಾಡ್ತಾನೆ ಎಂಬುದಾಗಿ 3 ಸುವಾರ್ತೆಯಲ್ಲಿ ಅದು ಬರೆಯಲ್ಪಟ್ಟಿದೆ. ಮತ್ತಾಯ, ಮಾರ್ಕ, ಲೂಕದಲ್ಲಿ. 1 Corinthians 11th chapter. Every communion Sunday I read for you. Paul says, I have received of the Lord. ಮತ್ತು ಮೊದಲನೇ ಕೊರಿಂಥ 11ನೇ ಅಧ್ಯಾಯದಿಂದ ಪ್ರತಿ ಸಾರಿ ಕಮ್ಮಿಯನ್ನು ತೆಗೆದುಕೊಳ್ಳುವಾಗ ನಾನು ಇದನ್ನು ನಿಮಗಾಗಿ ಓದ್ತೇನೆ, ಕರ್ತನಿಂದ ಹೊಂದಿದ್ದನ್ನು ನಿಮಗೆ ನಾನು ತಿಳಿಸಿಕೊಡ್ತೇನೆ ಎಂಬುದಾಗಿ ಪೌಲನು ಹೇಳಿರುವಂತ ವಿಷಯ. From whom did Paul receive? ಮತ್ತು ಯಾರಿಂದ ಪೌಲನು ಹೊಂದಿಕೊಂಡಿದ್ದ? From Jesus. ಅದು ಯೇಸು ಕ್ರಿಸ್ತನಿಂದ. Hallelujah. ಈ ಕಡೆ ನೋಡ್ರಿ, What I'm saying is very important. ಈಗ ನಾನು ಹೇಳುವಂಥದ್ದು ಬಹಳ ಪ್ರಾಮುಖ್ಯವಾಗಿದೆ. Do it in remembrance of me. ಇದು ನನ್ನನ್ನು ನೆನಪಿಸಿಕೊಳ್ಳುವುದಕ್ಕೋಸ್ಕರ ಹೀಗೆ ಮಾಡಿರಿ ಎಂಬುದಾಗಿ. When we say remembrance, we think it's only a mental activity. ಮತ್ತು ಯಾವಾಗ ನೆನಪು ಮಾಡಿಕೊಳ್ಳುವುದು ಎಂಬುದಾಗಿ ಹೇಳುವಾಗ ಕೇವಲ ಮಾನಸಿಕ ದೃಶ್ಯ ಎಂಬುದಾಗಿ ನಾವು ತಿಳ್ಕೊಳ್ತೇವೆ. Am I right? ಹೌದಾ ಇಲ್ವಾ? Do you remember your school days? What happens in your mind? Flashback comes. ನಿಮಗೆ ನೀವು ನೆನಪು ಮಾಡಿಕೊಳ್ತೀರಿ ನಿಮ್ಮ ಶಾಲೆ ದಿನಗಳಲ್ಲಿ ಏನಾಯ್ತು ಎಂಬುದಾಗಿ ನಾನು ಕೇಳಿದ್ರೆ ನಿಮಗೆ ನೀವು ತಕ್ಷಣ ನಿಮ್ಮ ಆ ದಿನಗಳಲ್ಲಿ ನೆನಪು ಮಾಡಿಕೊಳ್ತೀರಿ, ದೃಶ್ಯ ತೆಗೆದುಕೊಳ್ತೀರಿ. Do you remember your wedding day? Immediately you think about the day you got married. ನೀವು ನಿಮ್ಮ ಮದುವೆ ದಿನ ನಿಮಗೆ ನೆನಪಿರಿ ಎಂಬುದಾಗಿ ಹೇಳಿದ ತಕ್ಷಣ ಆ ದೃಶ್ಯ ನೆನಪು ಮಾಡಿಕೊಳ್ಳುವುದಕ್ಕೆ ಬಯಸ್ತೀರಿ. But the word remembrance, if you read in Hebrew or Greek, it has so many meanings. ಮತ್ತು ಈ ಒಂದು ನೆನಪು ಮಾಡಿಕೋ ಎಂಬುದಾಗಿ ಈ ನೆನಪಿನ ಒಂದು ಪದವು ಆ ಒಂದು ಇಬ್ರಿಯ ಮತ್ತು ಗ್ರೀಕ್ ಭಾಷೆಯಲ್ಲಿ ನಾವು ನೋಡುವುದಾದರೆ ಅದಕ್ಕೆ ಅನೇಕ ಅರ್ಥಗಳಿವೆ. Not just mental activity. In remembrance, spirit, soul and body is involved. ಮತ್ತು ಈ ನೆನಪು ಮಾಡಿಕೋ ಎಂಬುದಾಗಿ ಹೇಳುವಾಗ ಇದು ಕೇವಲ ಮಾನಸಿಕ ದೃಶ್ಯ ಅಲ್ಲ. ಈ ನೆನಪು ಮಾಡಿಕೋ ಎಂಬ ಪದದಲ್ಲಿ ಆತ್ಮ, ಪ್ರಾಣ, ಶರೀರ ಈ 3 ಒಳಗೊಂಡಿರುತ್ತದೆ. Second, they reenact it. They do it again. They like drama. They repeat it again. ಮತ್ತು ಎರಡನೇದಾಗಿ ಆ ಒಂದು ದೃಶ್ಯವನ್ನು ಮತ್ತೆ ಮಾಡುವಂತೆ ಇರ್ತದೆ. For example, ಉದಾಹರಣೆಗಾಗಿ how do we celebrate wedding anniversary? ಈಗ ನಾವು ಮದುವೆ ವಾರ್ಷಿಕೋತ್ಸವ ಹೇಗೆ ಆಚರಿಸ್ತೇವೆ? Some people don't remember. ಕೆಲವರಿಗೆ ವೆಡ್ಡಿಂಗ್ ಆನಿವರ್ಸರಿ ನೆನಪಿರಲ್ಲ, ಮದುವೆ ದಿನ. Maximum what they do, one prayer, exchange joy and eat food. Only that much will do. ಮದುವೆ ದಿನ ಏನ್ ಮಾಡ್ತಾರೆ, ಜಾಸ್ತಿ ಮಾಡ್ಬೇಕಂದ್ರು ಅವರು ಹೂವು ಎಕ್ಸ್ಚೇಂಜ್ ಮಾಡ್ತಾರೆ, ಅಡಿಗೆ ಮಾಡ್ತಾರೆ, ಜನರಿಗೆ ಕಳಿಸಿ ಊಟ ಮಾಡ್ತಾರೆ. 25 years little grand celebration. 25 ವರ್ಷದ ಸ್ವಲ್ಪ ಜಾಸ್ತಿ ಮಾಡ್ತಾರೆ. But Jewish custom is not like that. ಆದ್ರೆ ಯಹೂದ್ಯರ ಸಂಪ್ರದಾಯ ಆಗಲಿಲ್ಲ. When they celebrate anniversary, they go to the synagogue. ಅವರು ವಾರ್ಷಿಕ ದಿನ ಆಚರಿಸುವಾಗ ಅವರು ಸಭಾಮಂದಿರಗಳಿಗೆ ಹೋಗ್ತಾ ಇದ್ರು. They call the same priest. ಮತ್ತು ಅವರು ಅದೇ ಯಾಜಕರಿಗೆ ಕಳಿಸ್ತಾ ಇದ್ರು. One more time they exchange vows. ಅವರು ಮತ್ತೊಂದು ಸಾರಿ ಆ ಒಂದು ಅರಿಕೆಗಳು ಮಾಡ್ತಾ ಇದ್ರು. They don't just remember it in their mind. They reenact what took place some years before. ಮತ್ತು ಅವರು ಕೇವಲ ಮನಸ್ಸಿನಿಂದ ನೆನಪು ಮಾಡಿಕೊಳ್ತಾ ಇರಲಿಲ್ಲ. ಯಾವ ಮದುವೆ ದಿನ ಏನ್ ಮಾಡಿದಾರೋ ಅಂತ ಕಾರ್ಯಗಳನ್ನೇ ಮತ್ತೆ ಅವರು ಸಭಾಮಂದಿರಿಗೆ ಹೋಗಿ ಅರಿಕೆಗಳು ಒಬ್ಬರಿಗೊಬ್ಬರು ಮಾಡ್ತಾರೆ. Exactly same way they do the marriage one more time. ಅವರು ಮದುವೆ ಹೇಗೆ ಮಾಡಿಕೊಂಡಿದ್ರು ಅದೇರಂತೆ ಅವರು ಮದುವೆ ದಿನ ಸಹ ಮಾಡಿಕೊಳ್ತಾರೆ. Do you follow what I'm saying? ನಾನು ಹೇಳಿದ್ರೆ ನಿಮಗೆ ಅರ್ಥ ಆಗ್ತಾ ಇದೆಯಾ? So remembrance is not just thinking about it. Remembrance is doing it again. ಮತ್ತು ಈ ನೆನಪು ಮಾಡಿಕೊಳ್ಳುವುದಂದ್ರೆ ಕೇವಲ ಮಾನಸಿಕವಾದ ದೃಶ್ಯ ಅಲ್ಲ. ನೆನಪು ಮಾಡಿಕೊಳ್ಳುವುದಂದ್ರೆ ಅದನ್ನು ಪುನಃ ಮಾಡುವಂತೆ ಇರುವುದು. How Jews remember Passover? ಹೇಗೆ ಯಹೂದ್ಯರು ಅವರು ಪಸ್ಕ ಹಬ್ಬವನ್ನು ನೆನಪು ಮಾಡಿಕೊಳ್ತಾ ಇದ್ರು. They don't remember in their mind. ಅವರು ಮನಸ್ಸಿನಲ್ಲಿ ಕೇವಲ ನೆನಪು ಮಾಡಿಕೊಳ್ತಾ ಇರಲಿಲ್ಲ. Every year they do it again. They cut the lamb, they apply the blood. ಅವರು ಪ್ರತಿ ವರ್ಷ ಅದನ್ನು ಮತ್ತೆ ಅವರು ಮಾಡ್ತಾ ಇದ್ರು. ಕುರಿಯನ್ನು ಕೊಯ್ತಾ ಇದ್ರು, ಅದರ ರಕ್ತವನ್ನು ಹಚ್ತಾ ಇದ್ರು. Am I clear? ನಾಳೆ ಸ್ಪಷ್ಟ ಆಯ್ತಾ? Am I clear? ನಾಳೆ ಸ್ಪಷ್ಟ ಆಯ್ತಾ? Third one of remembrance is ಈ ನೆನಪು ಮಾಡಿಕೊಳ್ಳುವ 3ನೇ ವಿಷಯ ಏನಂದ್ರೆ that person
who remembers, he identifies himself and participate in all the powers and the blessings which comes from the covenant. ಮತ್ತು ಈ ಮೂರನೇದಾಗಿ ಯಾವ ವ್ಯಕ್ತಿ ಅದರಲ್ಲಿ ಭಾಗಿಯಾಗ್ತಾನೋ ಮತ್ತು ಆ ಒಡಂಬಡಿಕೆಯಿಂದ ಬರುವಂತ ಎಲ್ಲ ಆಶೀರ್ವಾದದ ಲಾಭಗಳನ್ನು ತೆಗೆದುಕೊಳ್ತಾನೆ. Everything what is involved in the covenant, he take it. ಆ ಒಡಂಬಡಿಕೆಯಲ್ಲಿ ಏನೆಲ್ಲ ಆಶೀರ್ವಾದಗಳು ಇದೆಯೋ ಅದನ್ನು ತೆಗೆದುಕೊಳ್ತಾನೆ. Now look here. ಈಗ ಈ ಕಡೆ ನೋಡ್ರಿ. So when Jesus gave the bread, take, eat, this is my bread means, how to remember? Today we have to do the same thing. How Jesus gave the bread, we also should give the bread, we also should take it, we also should eat in the same manner. ಮತ್ತು ಯೇಸು ಕ್ರಿಸ್ತ ಹೇಗೆ ಆತನ ಶಿಷ್ಯರಿಗೆ ಕೊಟ್ಟನು, ಈ ರೊಟ್ಟಿಯನ್ನು ತೆಗೆದುಕೊಂಡು ತಿನ್ರಿ ಇದು ನನ್ನ ದೇಹ ಎಂಬುದಾಗಿ ಹೇಳಿದನು, ಅದರಂತೆ ನಾವು ಕೂಡ ಹೇಗೆ ನೆನಪು ಮಾಡಿಕೊಳ್ತಾ ಇದ್ದೇವೆ. ಕೇವಲ ಮಾನಸಿಕ ದೃಶ್ಯವಲ್ಲ, ಆ ರೊಟ್ಟಿಯನ್ನು ನಾವು ಸಹ ಪ್ರತಿಯೊಬ್ಬರಿಗೆ ಕೊಟ್ಟು ಅದನ್ನು ನಾವು ಯೇಸುವಿನ ದೇಹ ಎಂಬುದಾಗಿ ನೆನಪು ಮಾಡಿಕೊಳ್ತೇವೆ. We do exactly what Jesus did. ಯೇಸು ಏನು ಮಾಡಿದಾನೋ ಆ ದಿನದಂತೆ ನಾವು ಸಹ ಈಗ ಮಾಡ್ತೇವೆ. So that's why this type of enacting, reenacting it and remembering is very important. ಅದಕ್ಕಾಗಿ ಆ ಒಂದು ಸಂಗತಿಯನ್ನು ಮತ್ತೆ ಮಾಡಿ ನೆನಪು ಮಾಡಿಕೊಳ್ಳುವುದು ಬಹಳ ಪ್ರಾಮುಖ್ಯವಾಗಿದೆ. If you read Matthew, Mark and Luke, it talks about remembrance. ಮತ್ತಾಯ, ಮಾರ್ಕ, ಲೂಕ ನೀವು ಓದುವುದಾದ್ರೆ ಅಲ್ಲಿ ನೆನಪಿನ ಬಗ್ಗೆ ಮಾತಾಡ್ತದೆ. But John doesn't write like that. Do it in remembrance of me, he doesn't write. ಆದ್ರೆ ಯೋಹಾನ ಬರೆಯುವಾಗ ನನ್ನ ನೆನಪಿಗಾಗಿ ಇದನ್ನು ಮಾಡಿ ಎಂಬುದಾಗಿ ಹೇಳುವುದಿಲ್ಲ. ನನ್ನೊಟ್ಟಿಗಿದ್ದೀರಾ? John records it. He says how the Last Supper took place. He writes it. ಮತ್ತು ಯೋಹಾನನು ಅದನ್ನು ಬರೀತಾನೆ, ಆ ಒಂದು ಕೊನೆಯ ಪಸ್ಕ ಹಬ್ಬ ಹೇಗೆ ಆಯ್ಕೆ ಎಂಬುದಾಗಿ. He writes about Judas Iscariot, what he did. ಆತನು ಇಸ್ಕರಿಯೋತ್ ಯೂದನ ಬಗ್ಗೆ ಬರೀತಾನೆ, ಆತನು ಏನ್ ಮಾಡಿದ. It is recorded in 13th chapter. ಅದು ಯೋಹಾನ 13ನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿದೆ. But when it comes to 14th chapter, 14ನೇ ಅಧ್ಯಾಯಕ್ಕೆ ಬರುವಾಗ, please turn your Bible ನಿಮ್ಮ ಬೈಬಲ್ ಅನ್ನು ತಿರುಗಿಸ್ರಿ to John 14th chapter. ಯೋಹಾನ 14ನೇ ಅಧ್ಯಾಯ, We will read verse 26. 26ನೇ ವಚನ. ಯೋಹಾನ 14, 26ನೇ ವಚನ. John 14:26. ಯೋಹಾನ ಬರೆದ ಸುವಾರ್ತೆ 14ನೇ ಅಧ್ಯಾಯ 26ನೇ ವಚನ. ತಂದೆಯು ನನ್ನ ಹೆಸರಿನಲ್ಲಿ ಕಳಿಸಿಕೊಡುವ ಪರಿಶುದ್ಧಾತ್ಮನೆಂಬ ಆದರಿಕನೇ ಎಲ್ಲವುಗಳನ್ನು ನಿಮಗೆ ಬೋಧಿಸಿ ನಾನು ನಿಮಗೆ ಹೇಳಿದವುಗಳನ್ನೆಲ್ಲ ನಿಮ್ಮ ನೆನಪಿಗೆ ತರುವನು. Hallelujah. Hallelujah. This is the comforter, which is the Holy Ghost, whom the Father will send in my name. He shall teach you all things, bring all things to your remembrance, whatever I say unto you. So he says, Jesus is telling here, now whatever I am saying, do it, remembrance and all those things, Holy Spirit will help you. He will try to make you to remember. ಮತ್ತು ಆತನು ಆ ಯೇಸು ಕ್ರಿಸ್ತನು ಹೇಳ್ತಾನೆ, ಇವೆಲ್ಲವೂ ನನ್ನ ನೆನಪಿಗಾಗಿ ಮಾಡ್ರಿ ಎಂಬುದಾಗಿ ಹೇಳಿದಾಗ ಇಲ್ಲಿ ಪವಿತ್ರಾತ್ಮ ನಮಗೆ ಸಹಾಯ ಮಾಡ್ತಾನೆ, ಆ ಎಲ್ಲ ಸಂಗತಿಗಳನ್ನು ನೆನಪಿಗೆ ತರ್ತಾನೆ. ಪವಿತ್ರಾತ್ಮನು ನನ್ನ ನೆನಪಿಗೆ ತರ್ತಾನೆ. Luke 22nd I read now. Before Jesus died on the cross, this incident happened. ಮತ್ತು ಲೂಕ 22ನೇ ಅಧ್ಯಾಯದಿಂದ ನಾವು ಓದಿದ್ವಿ, ಯೇಸು ಕ್ರಿಸ್ತನ ಕ್ರೂಜಿಗೆ ಹೋಗುವುದಕ್ಕಿಂತ ಮುಂಚೆ ಈ ಘಟನೆಯಾಯಿತು. Luke 22nd chapter verse 19 and 20. ಲೂಕ 22ನೇ ಅಧ್ಯಾಯ 19, 20ನೇ ವಚನ ಓದಿದ್ವಿ. ನನ್ನೊಟ್ಟಿಗಿದ್ದೀರಾ? Which chapter? ಯಾವ ಅಧ್ಯಾಯ? Okay, Luke 22. ಲೂಕ 22ನೇ ಅಧ್ಯಾಯ. Now Jesus said, I am going. ಈಗ ಯೇಸು ಹೇಳ್ತಾನೆ, ನಾನು ಹೋಗ್ತಾ ಇದ್ದೇನೆ. Now Jesus will die. ಈಗ ಎಲ್ಲರಿಗೆ ಗೊತ್ತಾಯ್ತು ಯೇಸು ಸಾಯ್ತಾನೆ. Just imagine you are a part of the Jesus team. ಈಗ ಊಹಿಸಿಕೊಳ್ಳ್ರಿ, ನೀವು ಸಹ ಈ ಯೇಸುವಿನ ತಂಡದಲ್ಲಿ ಇದ್ದೀರಿ ಅನ್ಕೊಳ್ರಿ. Now Jesus is going to die. ಈಗ ಯೇಸು ಸಾಯುವುದಕ್ಕೆ ಹೋಗ್ತಾ ಇದ್ದಾನೆ. How you will eat food? ಈಗ ಹೇಗೆ ಆತನು ಸಾಯುವುದಕ್ಕೆ ಹೋಗ್ತಾನೆ, ಈಗ ಹೇಗೆ ಊಟ ಮಾಡಬೇಕು? You will eat happily or sadly? ಸಂತೋಷವಾಗಿ ಊಟ ಮಾಡ್ತೀರಾ ಅಥವಾ ದುಃಖದಿಂದ ಊಟ ಮಾಡ್ತೀರಾ? ಜೋರಾಗಿ ಕಾಣಲ್ಲ, ಸಂತೋಷವಾಗಿ. Some people go is really heavy. ಕೆಲವರು ಹೋದ್ರೆ ಸಂತೋಷ ಎಂಬುದಾಗಿ ಅವರು ದುಃಖವಾಗಿದ್ರು. ವೆರಿ ಸ್ಯಾಡ್.
sadly they took part. ಅವರು ದುಃಖವಾಗಿ ಪಾಲ್ಗೊಳ್ತಾ ಇದ್ರು. They know Jesus is going to die now. ಅವರಿಗೆ ಗೊತ್ತು ಯೇಸು ಸಾಯುವುದಕ್ಕಿದ್ದಾನೆ. And after Jesus dies, they don't know. They're worried about their food also. ಮತ್ತು ಅವರು ಯೇಸು ಬಗ್ಗೆ ಯೇಸು ಹೋದ್ಮೇಲೆ ಅವರು ಊಟ ಬಗ್ಗೆ ಸಹ ಚಿಂತೆ ಮಾಡ್ತಾ ಇದ್ರು. So sad. ಅವರಿಗೆ ಬಹಳ ದುಃಖವಾಗಿತ್ತು. It is so sad. ಬಹಳ ದುಃಖವಾಗಿತ್ತು. But the saddest thing is, church took the sadness and practiced in Holy Communion. ಮತ್ತು ಇನ್ನೂ ದುಃಖಕರವಾದ ಸಂಗತಿ ಏನೆಂದರೆ ಸಭೆಯು ಆ ದುಃಖವನ್ನು ತೆಗೆದುಕೊಂಡು ಈ ಕರ್ತನ ಮೇಜು ಅವರು ಪಾಲ್ಗೊಳ್ಳುವಾಗೆಲ್ಲ ದುಃಖದಿಂದಲೇ ಪಾಲ್ಗೊಳ್ತಾರೆ. Every time when you go to Holy Communion, they cry. ಪ್ರತಿ ಸಾರಿ ಕರ್ತನ ಮೇಜಿಗೆ ಹೋಗುವಾಗ ಅಳ್ತಾರೆ. They think about cross. ಅವರು ಪೂಜೆ ಬಗ್ಗೆ ಯೋಚನೆ ಮಾಡ್ತಾರೆ. Jesus died. ಅವರು ಯೇಸು ಸಾಯಿ ಬಗ್ಗೆ ಯೋಚನೆ They ಮಾಡ್ತಾರೆ. thought about how he pays the hand, how they pull down. Even if they don't cry, people will make it like, why are you not crying? They think you cry. ಮತ್ತು ಅವರು ಬಳೆಗಳನ್ನು ನಡೆಸಿಕೊಂಡು ಅವರು ಅದಕ್ಕೆ ಗಡ್ಡೆ ಎದ್ದುಕೊಂಡು ರಕ್ತ ಬರೋದು ನೆನೆಸಿಕೊಂಡು ಅಳ್ತಾರೆ. ಒಂದು ವೇಳೆ ಅವ್ರು ಅಳ್ದಿದ್ರು ಜನರು ಅವ್ರು ಅಳುವ ತನಕ ಬಿಡುವುದಿಲ್ಲ. ಯಾಕೆ ಅಳ್ತಲ್ಲ ಅಳ್ರಿ ಎಂಬುದಾಗಿ I attended. I know with my experience I'm saying this. ನಾನು ಅನುಭವದಿಂದ ಹೇಳ್ತೇನೆ. ಅಂತ ಸಭೆಗಳಿಗೆ ನಾನು ಹಾಜರಾಗಿದ್ದೇನೆ. When you are taking part in the communion, if one drop water is not coming on your eyes, what type of believer you are? They'll tell. ನೀವು ಕರ್ತನ ಮೇಜಿನಲ್ಲಿ ಪಾಲ್ಗೊಳ್ಳುವಾಗ ನಿಮ್ಮ ಕಣ್ಣಿನಿಂದ ಒಂದು ಕಣ್ಣೀರು ಹನಿ ಸಹ ಬರ್ದಿದ್ರೆ ಎಂತ ವಿಶ್ವಾಸಿಗಳು ನೀವಾಗಿದ್ದೀರಿ. Some believers will do drama also. They will act like crying. ಮತ್ತು ಅದಕ್ಕಾಗಿ ಕೆಲವೊಂದು ವಿಶ್ವಾಸಿಗಳು ನಾಟಕ ಮಾಡ್ತಿದ್ರು. ಅಳುವಂತೆ ಅವರು ನಾಟಕ ಮಾಡ್ತಾರೆ. Otherwise, that man will shout. Better to do a cry. ಇಲ್ದಿದ್ರೆ ಅದನ್ನು ಕೂಗಾಡ್ತಾನೆ ಉತ್ತಮ, ಅಳುವುದು ಉತ್ತಮ. Okay, now come with me to Luke 24th chapter. ಈಗ ಲೂಕ 24ನೇ ಅಧ್ಯಾಯಕ್ಕೆ ಬಂದ್ರಿ. Jesus died and he got resurrected. ಯೇಸು ಸತ್ತನು ಮತ್ತು ಪುನರುತ್ಥಾನ ಹೊಂದಿದನು. All of you turn your Bible. ಈಗ ಎಲ್ಲರೂ ಬೈಬಲ್ ತೆರೆಸಿರಿ. This is very important. ಇದು ಬಹಳ ಪ್ರಾಮುಖ್ಯವಾದದ್ದು. Luke 24th chapter, ಲೂಕ 24ನೇ ಅಧ್ಯಾಯ verse 30. 30ನೇ ವಚನ. ಲೂಕ 24:30. ಇದಾದ ಮೇಲೆ ಆತನು ಅವರೊಂದಿಗೆ ಊಟಕ್ಕೆ ಕೂತುಕೊಂಡಿರಲು ರೊಟ್ಟಿಯನ್ನು ತೆಗೆದುಕೊಂಡು ಆಶೀರ್ವದಿಸಿ ಮುರಿದು ಅವರಿಗೆ ಕೊಟ್ಟನು. Can you read verse 31, 32? 31-32ನೇ ವಚನ. ಆಗ ಅವರ ಕಣ್ಣುಗಳು ತೆರೆಯಲ್ಪಟ್ಟದರಿಂದ ಅವರು ಆತನ ಗುರುತು ಹಿಡಿದರು. ಆತನು ಅವರ ದೃಷ್ಟಿಗೆ ಅದೃಶ್ಯನಾದನು. ಆಗ ಅವರು ಒಬ್ಬರಿಗೊಬ್ಬರು ಆತನು ದಾರಿಯಲ್ಲಿ ನಮ್ಮ ಕೂಡ ಮಾತನಾಡುತ್ತಾ ಬರಹಗಳನ್ನು ನಮಗೆ ವಿವರಿಸಿದಾಗ ನಮ್ಮ ಹೃದಯವು ನಮ್ಮೊಳಗೆ ಕುದಿಯಿತಲ್ಲವೇ ಎಂದು ಅಂದುಕೊಂಡರು. Hallelujah. ಹಲ್ಲೆಲೂಯಾ. Here also they ate. ಇಲ್ಲಿ ಸಹ ಅವರು ತಿಂದರು. First thing, they didn't recognize Jesus. ಮೊದಲನೇದಾಗಿ ಅವರು ಯೇಸುವಿನ ಗುರುತು ಹಿಡಿಯಲಿಲ್ಲ. And verse 30, 30ನೇ ವಚನದಲ್ಲಿ ಹೇಳ್ತದೆ, ಬೈಬಲ್ ಹೇಳ್ತದೆ, he sat at meat with them. ಆತನು ಕೂತುಕೊಂಡು ಅವರೊಟ್ಟಿಗೆ ಊಟ ಮಾಡಿದ. He took bread, blessed it and gave to them. ಆತನು ರೊಟ್ಟಿಯನ್ನು ತೆಗೆದುಕೊಂಡು ಆಶೀರ್ವದಿಸಿ ಮುರಿದು ಅವರಿಗೆ ಕೊಟ್ಟನು. He took, blessed, gave. ಆತನು ರೊಟ್ಟಿಯನ್ನು ತೆಗೆದುಕೊಂಡು ಆಶೀರ್ವದಿಸಿ ಮುರಿದು ಅವರಿಗೆ ಕೊಟ್ಟನು. He took, blessed, break it, gave. ಆತನು ರೊಟ್ಟಿಯನ್ನು ತೆಗೆದುಕೊಂಡು ಆಶೀರ್ವಾದ ಮಾಡಿ ಮುರಿದು ಅವರಿಗೆ ಕೊಟ್ಟನು. Till now they didn't understand who is he. ಇಲ್ಲಿ ತನಕ ಅವರಿಗೆ ಯಾರಿಗೆ ಗೊತ್ತಾಗಲಿಲ್ಲ ರೊಟ್ಟಿ ಕೊಟ್ಟವನು ಯಾರು. When he broke and gave, their eyes were open. My God, this is my Jesus. ಆ ರೊಟ್ಟಿ ಕೊಟ್ಟ ಮೇಲೆ ಅವರಿಗೆ ಗೊತ್ತಾಗ್ತದೆ, ಅವರ ಕಣ್ಣು ತೆರೆಯಲ್ಪಟ್ಟದೆ, ಇದು ನನ್ನ ಯೇಸು ಎಂಬುದಾಗಿ. And he taught them some lessons during that meal. ಮತ್ತು ಆ ಊಟದ ಸಮಯದಲ್ಲಿ ಅವರಿಗೆ ಒಂದು ಪಾಠವನ್ನು ಕಲಿಸ್ತಾನೆ. What happened in their heart? ಅವರ ಹೃದಯದಲ್ಲಿ ಏನಾಯ್ತು? Did not our heart burn within us? ನಮ್ಮ ಹೃದಯವು ಕುದಿಯಿತಲ್ಲವೇ? Hallelujah. ಹಲ್ಲೆಲೂಯಾ. Now 2 meals. 2 meals. Remember 2 meals. ಈಗ ಎರಡು ಊಟದ ಬಗ್ಗೆ ನೆನಪಿಟ್ಕೊಳ್ಳ್ರಿ. Father said 2 meals. ಎರಡು ಊಟ. First meal is 22nd chapter. ಮೊದಲನೇ ಊಟ 22ನೇ ಅಧ್ಯಾಯದಲ್ಲಿ Full of sorrow. ಅದು ದುಃಖದಿಂದ ಊಟ ಮಾಡುವುದು. Second meal is 24th chapter. ಎರಡನೇ ಊಟ 24ನೇ ಅಧ್ಯಾಯದಲ್ಲಿ. Oh, the moment they ate, their heart was burning. They were so happy. They were so excited. Their heart is set on fire. ಯಾವ ಕ್ಷಣ ಅವರು ಊಟ ಮಾಡಿದರು, ಅವರ ಹೃದಯ ಬೆಂಕಿಯಿಂದ ಕುದಿಯುವುದಕ್ಕೆ ಪ್ರಾರಂಭವಾಯಿತು. ಅವರ ಹೃದಯ ಬೆಂಕಿಯಂತೆ ಅದಾಯಿತು.
part in communion, ಕರ್ತನ ಮೇಜಿನಲ್ಲಿ ನೀವು ಪಾಲ್ಗೊಳ್ಳುವಾಗ how do you want to take part? ಈಗ ನೀವು ಯಾವ ರೀತಿಯಾಗಿ ತೆಗೆದುಕೊಳ್ಳುವುದಕ್ಕೆ ಬಯಸ್ತೀರಿ? You should take part like 22nd chapter. 22ನೇ ಅಧ್ಯಾಯದಲ್ಲಿ ತೆಗೆದುಕೊಳ್ಳುವುದಕ್ಕೆ ಬಯಸ್ತೀರಾ? Jesus died, shed blood, suffered, everything. Or when you with tears, or like 24th chapter, when you take part, your heart should set on fire. ಮತ್ತು 22ನೇ ಅಧ್ಯಾಯದಲ್ಲಿ ಯೇಸು ಸತ್ತನು, ಮಳೆ ಬಡಿದನು, ರಕ್ತ ಸುರಿಸಿದನು, ಕಣ್ಣೀರಿನ ತೆಗೆದುಕೊಳ್ಳುವುದಕ್ಕೆ ಇಷ್ಟಪಡ್ತೀರಾ? ಅಥವಾ 24ನೇ ಅಧ್ಯಾಯದಲ್ಲಿ ನೀವು ತೆಗೆದುಕೊಳ್ಳುವಾಗ ನಿಮ್ಮ ಹೃದಯ ಬೆಂಕಿಯಿಂದ ಜ್ವಾಲಿಸುವುದು, ಇದರ ಬಗ್ಗೆ ನೀವು ಇಷ್ಟಪಡ್ತೀರಾ? ಹಲೋ, ಕನ್ನಡ ನಾವು ಎಲ್ಲರೂ ಕನ್ನಡ ಮಾತಾಡ್ತೀವಿ ಏನ್ರಿ? You know what is the difference? ನಿಮ್ಗೆ ಗೊತ್ತಾ ವ್ಯತ್ಯಾಸ ಏನಾಗಿದೆ? There, Jesus was about to die. ಅಲ್ಲಿ ಯೇಸು ಸಾಯುವುದಕ್ಕಿದ್ದನು, Here Jesus is resurrected. ಆದರೆ ಇಲ್ಲಿ ಯೇಸು ಪುನರುತ್ಥಾನವಾದನು. That is what he was explaining. ಮತ್ತು ಅದನ್ನೇ ಆತನು ವಿವರಣೆ ಮಾಡ್ತಾ ಇದ್ದನು. They are not sad. ಅವರು ದುಃಖವಾಗಿರಲಿಲ್ಲ, They are on fire. ಅವರು ಬೆಂಕಿಯಲ್ಲಿದ್ದರು. Why? ಯಾಕೆ? They got the revelation. He is not a dead God. He is alive. ಅವರಿಗೆ ಒಂದು ಪ್ರಕಟಣೆ ಜ್ಞಾನ ಸಿಕ್ಕಿತ್ತು. ಆತನು ಸತ್ತಂತ ದೇವರಲ್ಲ, ಆತನು ಜೀವಿಸುವ ದೇವರಾಗಿದ್ದಾನೆ ಎಂಬುದಾಗಿ. Amen. So when you take part, ನೀವು ತೆಗೆದುಕೊಳ್ಳುವಾಗ you should have a celebration mood. ಮತ್ತು ನೀವು ಆಚರಣೆಯ ಒಂದು ರೀತಿಯಲ್ಲಿ ತೆಗೆದುಕೊಳ್ಳಬೇಕು. Say celebrate. Tell your neighbor, let's celebrate. ನಾವು ಆಚರಿಸೋಣ. ಪಕ್ಕದವರಿಗೆ ನಾವು ಆಚರಿಸೋಣ. You understand? ನಿಮಗೆ ಅರ್ಥ ಆಗ್ತಾ ಇದೆಯಾ? Religion told us Holy Communion you should not celebrate. ಧಾರ್ಮಿಕ ನಮಗೆ ಕಲಿಸಿಕೊಟ್ಟದ್ದೇನೆಂದರೆ ಈ ಕರ್ತನ ಮೇಜಿನಲ್ಲಿ ನಾವು ಆಚರಣೆ ಮಾಡಬಾರದು. Full reverence. Carefully you should comfort. ಬಹಳ ಭಯದಿಂದ ನಡುಗುತ್ತಾ ಬರಬೇಕು. You should come and kneel down front. ನೀವು ಬಂದು ಮುಂದೆ ಮೊಳಕಾಲಿರಬೇಕು. You should cover nicely. Otherwise you shout at the Abhaya they are not coming. ಸರಿಯಾಗಿ ತಲೆ ಮುಚ್ಕೊಳ್ಬೇಕು. ಇಲ್ದಿದ್ರೆ ಬೈತಾರೆ, ಯಾಕೆ ಮುಚ್ಕೊಂಡಿಲ್ಲ? ಅದೆಲ್ಲ ಬೈಬಲ್ ಬರೆದಿಲ್ಲ. ಹೌದು ಅದು ಬಂದಿಲ್ಲ. Religion taught us. ಆ ಥರ ಎಲ್ಲ ಬೈಬಲ್ ಬರ್ತಿಲ್ಲ. ಧಾರ್ಮಿಕ ಅದನ್ನು ಕಲಿಸಿದೆ. Even if you don't remember the sin, they will remind you of sin. ಮತ್ತು ದೇವರೇ ನೆನಪು ಮಾಡಿಲ್ಲ, ದೇವರು ನೆನಪು ಮಾಡಲ್ಲ, ಅದೇ ಅವ್ರು ನೆನಪು ಮಾಡಿ ಹೇಳ್ತಾರೆ ಪಾಪವನ್ನು. You see TV, repent today. ಟಿವಿ ನೋಡಿದ್ಯಾ? ಪಾಪ ಪಶ್ಚಾತ್ತಾಪಪಡು. Did you do this? Repent. Did you do this? Did you do this? Repent. ನೀನು ಇದನ್ನು ಮಾಡಿದ್ಯಲ್ಲ, ಅದನ್ನು ಮಾಡಿದ್ಯಲ್ಲ, ಪಶ್ಚಾತ್ತಾಪಪಡು. Without remaining, don't come to the Lord's table. ನೀನು ಅವುಗಳನ್ನೆಲ್ಲ ನೆನಪು ಮಾಡಿಕೊಳ್ಳದೆ ಕರ್ತನ ಮೇಜಿನ ಬಳಿಗೆ ಬರಲೇಬೇಡ. What all you have forgotten everything. ನೀವು ಏನೆಲ್ಲ ಮರೆತು ಬಿಟ್ಟಿದ್ದೀರೋ ಮತ್ತೆ ಎಲ್ಲ ನೆನಪು ಮಾಡ್ಬಿಡ್ತಾರೆ. ನನ್ನೊಟ್ಟಿಗಿದ್ದೀರಾ? Why holy? ಯಾಕೆ? ಅದು ಪರಿಶುದ್ಧವಾಗಿ ಇರುವುದಾಗಿದೆ. ನನಗೆ ಗೊತ್ತು ಪರಿಶುದ್ಧತೆ ಏನು. Reminding people sin is a character of a elder brother in Prodigal Son story. ಮತ್ತು ಒಬ್ಬ ಮನುಷ್ಯನ ಪಾಪವನ್ನು ನೆನಪು ಹುಟ್ಟಿಸುವುದು ಬೈಬಲಲ್ಲಿ ಬರೆದಂತ ತಪ್ಪಿ ಹೋದ ಮಗನ ಕಥೆಯಲ್ಲಿ ದೊಡ್ಡ ಅಣ್ಣನ ಒಂದು ಪಾತ್ರದಂತೆ ಇದೆ. That is his story, his character is. ಅದು ಆತನ ಒಂದು ಸ್ವಭಾವವಾಗಿತ್ತು. Wonderful story. ಅದ್ಭುತವಾದ ಕಥೆ. Two sons, ಇಬ್ಬರು ಮಕ್ಕಳು, both are thinking about sin only. ಇಬ್ಬರು ಪಾಪದ ಬಗ್ಗೆ ಯೋಚನೆ ಮಾಡ್ತಾ One ಇದ್ದಾರೆ. fellow is telling, I have committed sin. ಒಬ್ಬನು ಹೇಳ್ತಾನೆ, ನಾನು ಪಾಪ ಮಾಡಿದ್ದೇನೆ, I want to be your servant. ನಾನು ನನ್ನ ಆಳಾಗಿರ್ತೇನೆ. Father is not listening. ಆದರೆ ತಂದೆ ಕೇಳ್ತಾ ಇಲ್ಲ. Amen. Father will not listen to sin stories. ತಂದೆಯು ಪಾಪದ ಕಥೆಗಳನ್ನು ಕೇಳೋದಕ್ಕೆ ಇಷ್ಟಪಡುವುದಿಲ್ಲ. He will not listen to sin stories. ಆತನು ಪಾಪದ ಕಥೆ ಕೇಳೋದಕ್ಕೆ ಇಷ್ಟಪಡಲ್ಲ. I will not remember your sin anymore. ಯಾಕಂದ್ರೆ ಆತನು ಹೇಳಿದ ನಿಮ್ಮ ಪಾಪವನ್ನು ನೆನಪಿಗೆ ತೆಗೆದುಕೊಳ್ಳುವುದೇ ಇಲ್ಲ. This man said, I want to be a servant. ಈ ವ್ಯಕ್ತಿ ಹೇಳ್ತಾನೆ, ನನ್ನ ಸೇವಕನಾಗಿರುವುದಕ್ಕೆ ಬಯಸ್ತೇನೆ. Father doesn't care. ಆದ್ರೆ ತಂದೆ ಚಿಂತನೆ ಮಾಡಲ್ಲ. My son has come. ನನ್ನ ಮಗನು ಬಂದಿದ್ದಾನೆ. Let's kill a fatted calf. ಮತ್ತು ನಾವು ಒಂದು ಕೊಬ್ಬಿದ ಕುರಿಯನ್ನು ಕೊಯ್ಯೋಣ. Let's have a music. ಮತ್ತು ನಾವು ಆ ಒಂದು ಆನಂದ ಮಾಡೋಣ. Let's have dance. ಮತ್ತು ನಾವು ನಾಟ್ಯ ಮಾಡೋಣ. Let's have music. ಪಕ್ಕದವರಿಗೆ ನಾವು ಮ್ಯೂಸಿಕ್ ಇಟ್ಕೊಳ್ಳೋಣ. Bible is written. ಬೈಬಲಲ್ಲೇ ಇದೆ. Music, dance, everything is in Father's house. ಅಲ್ಲಿ ವಾದ್ಯ ಬಾರಿಸುವುದು, ನಾಟ್ಯ ಮಾಡುವುದು ಎಲ್ಲ ತಂದೆಯ ಮನೆಯಲ್ಲಿದೆ. It is my Father's house. Music and dance will be there. ಅದು ನನ್ನ ತಂದೆಯ ಮನೆ ಇರುವುದಾದ್ರೆ ವಾದ್ಯ ನಾಟ್ಯ ಇರ್ತದೆ. My God is not dead. ಯಾಕಂದ್ರೆ ನನ್ನ ದೇವರು ಸತ್ತಂತ ದೇವರಲ್ಲ. Whose house music and dance will not be there? ಯಾರ ಮನೆಯಲ್ಲಿ ಈ ಒಂದು ನಾಟ್ಯ ಮತ್ತು ಮ್ಯೂಸಿಕ್ ಇರುವುದಿಲ್ಲ?
ಸತ್ತಂತ ಮನೆಯಲ್ಲಿ ಜೀವಿಸುವ ದೇವರ ಮನೆ. God is a living God. ದೇವರು ಜೀವಿಸುವ ದೇವರಾಗಿದ್ದಾನೆ. Always celebration. ಯಾವಾಗಲೂ ಆಚರಣೆ. Always. ಯಾವಾಗಲೂ ಆಚರಣೆ. But elder brother is a good man. ಆದ್ರೆ ಅಣ್ಣನು ಬಹಳ ಒಳ್ಳೆಯವನಾಗಿದ್ದ. Regularly he goes to church. ಆತ ಸಭೆಗೆ ಹೋಗುವನೇ ಆಗಿದ್ದ. The problem is he has one file, you know. All the people's mistake he have in his hand. ಆದ್ರೆ ಸಮಸ್ಯೆ ಅಂದ್ರೆ ಆತನಲ್ಲಿ ಒಂದು ಫೈಲ್ ಇತ್ತು. ಆ ಫೈಲ್ ಅಲ್ಲಿ ಜನರ ಎಲ್ಲ ಪಾಪಗಳು ಬಂದಿದ್ವು. Big list ಇಲ್ಲ. ಅವನು ಇದನ್ನು ಮಾಡಿದ್ರೆ ಇದನ್ನು ಮಾಡೋದು ದೊಡ್ಡ ಪಟ್ಟಿನೇ ಇತ್ತು. He is coming and telling the father, this fellow you are celebrating, you know what all he did. ಮತ್ತು ಆತ ತಂದೆಗೆ ಬಂದು ಹೇಳ್ತಾನೆ, ಇಂಥ ವ್ಯಕ್ತಿಯನ್ನು ನೀನು ಒಂದು ಆಚರಣೆ ಮಾಡ್ತೀಯ, ನಿನಗೆ ಗೊತ್ತಾದರೆ ಏನೆಲ್ಲ ಮಾಡಿ ಬಂದಿದ್ದಾನೆ. Father cannot hear it. ಆ ತಂದೆ ಅದನ್ನು ಕೇಳುವುದೇ ಇಲ್ಲ. Amen. Say, my father cannot hear. He cannot hear about other sin. ನನ್ನ ತಂದೆಗೆ ಅದನ್ನು ಕೇಳುವುದಿಲ್ಲ. ಆತನಿಗೆ ಇನ್ನೊಬ್ಬರ ಪಾಪದ ವಿಷಯವನ್ನು ಕೇಳುವುದಿಲ್ಲ. His children sin, he will not bother. ಆತನ ಮಕ್ಕಳ ಪಾಪವನ್ನು ಚಿಂತನೆ ಮಾಡುವುದಿಲ್ಲ. Because he said, I will not remember your sins. ಯಾಕಂದ್ರೆ ಆತನೇ ಹೇಳಿದ್ದಾನೆ, ನಿನ್ನ ಪಾಪವನ್ನು ನಾನು ಎಂದಿಗೂ ನೆನಪಿಗೆ ತೆಗೆದುಕೊಳ್ಳುವುದೇ ಇಲ್ಲ. Amen. Now tell me how we should participate. ಈಗ ನೀವು ಹೇಳಿ, ನಾವು ಹೇಗೆ ಇದರಲ್ಲಿ ಭಾಗಿಯಾಗಬೇಕು? Celebration. ಆಚರಣೆಯಿಂದ. Celebration. ಆಚರಣೆಯಿಂದ. When you take part in the communion, ನೀವು ಈ ಕರ್ತನ ಮೇಜಿನಲ್ಲಿ ಭಾಗಿಯಾಗುವಾಗ come and give wafer and grape juice in your hand. ಮತ್ತು ಈ ಒಂದು ರೊಟ್ಟಿ ಮತ್ತು ದ್ರಾಕ್ಷಾರಸ ನಿಮ್ಮ ಕೈಯಲ್ಲಿ ಕೊಡುವಾಗ, When you say, you know, take, eat, when you give it, it is like Jesus giving only. ಮತ್ತು ಅದು ನೀವು ಕೊಡುವಾಗ ಅದು ಯೇಸು ಕೊಟ್ಟಂತೆ ಇರ್ತದೆ. Remember what he's done on the cross for you. ಆತನು ಕ್ರೂಜೆ ಮೇಲೆ ಮಾಡಿರುವಂತ ಸಂಗತಿಯನ್ನು ನೆನಪು ಮಾಡಿಕೊಳ್ಳಬೇಕು. What the cross has done for you. ಆ ಕ್ರೂಜೆ ನಿಮಗಾಗಿ ಏನ್ ಮಾಡಿದೆ? Your sickness he carried on the cross. ನಿಮ್ಮ ರೋಗ ಆತನು ಕ್ರೂಜೆ ಮೇಲೆ ಹೊತ್ತುಕೊಂಡಿದ್ದಾನೆ. He has given you health. ನಿಮಗೆ ಆರೋಗ್ಯವನ್ನು ಕೊಟ್ಟಿದ್ದಾನೆ. Your poverty he carried on the cross. He gave you prosperity. ನಿಮ್ಮ ಬಡತನವನ್ನು ಕ್ರೂಜೆ ಮೇಲೆ ಹೊತ್ತುಕೊಂಡು ನಿಮಗೆ ಐಶ್ವರ್ಯವನ್ನು ಕೊಟ್ಟಿದ್ದಾನೆ. Your failures and curses he carried on the cross. ನಿಮ್ಮ ಸೋಲುಗಳನ್ನು ಶಾಪಗಳನ್ನು ಕ್ರೂಜೆ ಮೇಲೆ ಹೊತ್ತುಕೊಂಡಿದ್ದಾನೆ. And he has given you success. ಮತ್ತು ನಿಮಗೆ ಯಶಸ್ಸನ್ನು ಕೊಟ್ಟಿದ್ದಾನೆ. Hello. So when you get your marks card, if you pass, how you feel? ಮತ್ತು ನಿಮ್ಮ ಮಾರ್ಕ್ಸ್ ಕಾರ್ಡ್ ನಿಮಗೆ ಸಿಕ್ಕರೆ, ಆ ಮಾರ್ಕ್ಸ್ ಕಾರ್ಡ್ ಅಲ್ಲಿ ನೀವು ಪಾಸ್ ಆಗಿದ್ರೆ ಅಂದ್ರೆ ನಿಮ್ಗೆ ಹೇಗೆ ಅನಿಸ್ತದೆ? Get a good result, how you feel? ಒಳ್ಳೆ ರಿಸಲ್ಟ್ ಬಂತಂದ್ರೆ ಹೇಗೆ ಅನಿಸ್ತದೆ? You sit and cry. ಕೂತ್ಕೊಂಡು ಅಳ್ತೀರಾ? Very serious. ಬಹಳ ಸೀರಿಯಸ್ ಆಗಿ ಕೊಡ್ತೀರಾ? You will rejoice. ನೀವು ಸಂತೋಷ ಪಡ್ತೀರಿ. That's the way we celebrate this victory. ಮತ್ತು ಆ ರೀತಿಯಾಗಿ ನಾವು ಆತನ ಜಯವನ್ನು ಆಚರಣೆ ಮಾಡ್ತೇವೆ. My time is over now. ಈಗ ನನ್ನ ಸಮಯ ಮುಗಿದು ಹೋಗಿದೆ. Next week I will still continue about. I'm going to talk only about Holy Communion. ಮತ್ತು ಮುಂದಿನ ವಾರ ನಾನು ಮತ್ತೆ ಮುಂದುವರಿಸಿಕೊಂಡು ಹೋಗ್ತೇನೆ ಮತ್ತು ನಾನು ಕರ್ತನ ಮೇಜಿನ ಬಗ್ಗೆನೇ ಮಾತಾಡ್ತೇನೆ. And we are going to take part also. Next week we are going to take part. ಮತ್ತು ಮುಂದಿನ ವಾರ ನಾವು ಕರ್ತನ ಮೇಜಿನಲ್ಲಿ ನಾವು ಭಾಗಿಯಾಗ್ತೇವೆ. Remember, inform everybody. I want everyone in the church know it, how to take part in the communion, what they should remember, how we reenact it. ಮತ್ತು ಈ ಪ್ರತಿಯೊಬ್ಬರಿಗೆ ನೀವು ಅವರಿಗೆ ತಿಳಿಸ್ರಿ ಮತ್ತು ಬರುವಂತರಿಗೆ ಹೇಳಿರಿ ಮತ್ತು ಎಲ್ಲರ ಸಭೆಯಲ್ಲಿ ಪ್ರತಿಯೊಬ್ಬರಿಗೆ ಈ ಕರ್ತನ ಮೇಜಿನಲ್ಲಿ ಹೇಗೆ ಭಾಗಿಯಾಗಬೇಕು, ನಾವು ಹೇಗೆ ನೆನಪಿನಲ್ಲಿ ತೆಗೆದುಕೊಳ್ಳಬೇಕು, ಆ ಕಾರ್ಯವನ್ನು ಹೇಗೆ ನಾವು ಮಾಡಬೇಕು ಎಂಬುದಾಗಿ ಗೊತ್ತಿರಬೇಕು. We will have two services. ನಮಗೆ 2 ಆರಾಧನೆಗಳಿರ್ತವೆ. Saturday morning will have, Saturday evening will have. ಶನಿವಾರ ಮುಂಜಾನೆ ಇರ್ತದೆ, ಶನಿವಾರ ಸಾಯಂಕಾಲ ಇರ್ತದೆ. Don't miss it. ನೀವು ತಪ್ಪಿಸಿಕೊಳ್ಬೇಕು. Go home and listen to this message again and again. ಮತ್ತು ಮನೆಗೆ ಹೋಗಿ ಈ ಸಂದೇಶವನ್ನು ಪದೇ ಪದೇ ಕೇಳಿರಿ. Keep listening. ನೀವು ಕೇಳ್ತಾ ಇದ್ದೀರಿ. When you come next time, again I will build on this. ಮತ್ತು ನೀವು ಮುಂದಿನ ಸಾರಿ ಬರುವಾಗ ಮತ್ತೆ ನಾನು ಇದರ ಮೇಲೆ ಕಟ್ತೇನೆ. I will tell you, every time when you take communion, you will celebrate, you will enjoy it. ಮತ್ತು ಪ್ರತಿ ಸಾರಿ ಕಮ್ಮಿಯನ್ನು ಕೊಡುವಾಗ ನೀವು ಆಚರಣೆ ಮಾಡ್ತೀರಿ ಮತ್ತು ಅದನ್ನು ನೀವು ಆನಂದಿಸ್ತೀರಿ. Shall we all stand up? ನಾವೆಲ್ಲ ಎದ್ದುಕೊಳ್ಳೋಣ. Shall we all stand up? ನಾವೆಲ್ಲ ಎದ್ದುಕೊಳ್ಳೋಣ. Jesus. Shall we thank him from the bottom of the heart? ನಮ್ಮ